ನಾಟಕದಲ್ಲಿ ಮೇನೇಜರ್ ಆದಂತ ರಾಮಚಂದ್ರ ಪಣ್ಣವರು ಮತ್ತು ಮಲ್ಲಯ್ಯಣ್ಣವರು, ಇದೇ ನಾಟಕದಲ್ಲಿ ಕೃಷ್ಣನ ಪಾತ್ರ ಮಾಡಿದಂತ ಮಸೀದಿಪುರದವರು, ಅವರಿಗೆ 5,501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಆ ಇರುವರು ಮೇನೇಜರ್ಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಸಾರಥಿ ಚಾತುರ್ಯಪತಿ ನಿತ್ಯ ರಾಜಿಪ ನಂದನನಾದ ಅರ್ಜುನನು ಮಾಡಿದ ಪ್ರತಿಜ್ಞೆಗೆ ದುರ್ಜನನಾದ ಸೈನ್ಯವನಿಸಿರ ಅರೆಗಡಿಯುವುದಕ್ಕೆ ಮಾಡುವಿನಿ ಯೋಚನೆ. ತತ್ಪ್ರಯುಕ್ತ ಅರ್ಜುನನ ಹತ್ತಿರಕ್ಕೆ ಹೋಗಬೇಕು. ಇನ್ನು ಪ್ರಪಂಚದಲ್ಲಿ ದೈವಾಗ್ನಿಯಿಂದ ಉಂಟಾದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಫಲವಿಲ್ಲ. ಧರ್ಮಜ, ಶ್ರೀಕೃಷ್ಣ, ಮಗನಿಂದಲೇ ದುಃಖ, ಮಗನಿಗೋಸ್ಕರ ಬಡವರನ್ನು ಬಾಯಿ ಪಡೆದು ಗಳಿಸುವರು ರೊಕ್ಕ. ಧರ್ಮಜ, ನಾರಾಯಣ, ದೈವಾಗ್ನಿಯಿಂದ ಮಗನು ಮಡಿದು ಹೋದರೆ ನಿನ್ನಂತೆ ಮಾಡುವರು ಜನರು ಕಡು ದುಃಖ. ಧರ್ಮಜ, ನಾರಾಯಣ, ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂದು ಪುತ್ರ ವಾಸ್ತವ್ಯವೆಂಬ ಆದಿ ಚಿಂತೆ, ತದನಂತರ ಪ್ರಸವವೂ ಸುಖವಾಗಲೆಂದು ದ್ವಿತೀಯ ಚಿಂತೆ. ಯಮನಂದನ, ನಾರಾಯಣ, ಅಲ್ಲಿಂದ ಕೂಸಿಗೆ ಗ್ರಹ ರೋಗಾದಿಗಳು ಘಟಿಸಲು ಬಗೆ ಬಗೆಯಿಂದ ವೈದ್ಯರ ಮನೆಗೆ ಅರಿಗಾಡುವುದು ಮೂರನೇ ಚಿಂತೆ. ಧರ್ಮಜ, ಶ್ರೀಕೃಷ್ಣ, ಏನೂ ಬಡತನವಿದ್ದರು ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದು ನಾಲ್ಕನೇ ಚಿಂತೆ. ಅಲ್ಲಿಂದ ಅವನಿಗೆ ಯೌವನ ಪ್ರಾಪ್ತವಾಗಲು ಮೆಲ್ಲನೆ ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹವನ್ನೆಸಗಬೇಕೆಂಬುದು ಐದನೇ ಚಿಂತೆ. ಧರ್ಮಜ, ನಾರಾಯಣ, ಅಲ್ಲಿಂದ ಅವನಿಗೆ ಬಾಳ್ವೆಯು ಹೇಳಲು ಹೋಗಿ ಸ್ವಸ ಮಕ್ಕಳ ಕಡೆಯಿಂದ ಕೋಲಿನಿಂದ ಬಡಿಸಿಕೊಂಡು ಮೂಲೆಯಲ್ಲಿ ಕುಳಿತು ಗೋಳಾಡುವುದು ಆರನೇ ಚಿಂತೆ. ನಿನ್ನ ಮಗನಂತೆ ಆಯುಷ್ಯ ಮುಗಿದು ಮಗನು ಮಡಿದು ಹೋದರೆ ಅಯ್ಯೋ ನಮ್ಮ ಬೇಡ ಮುರಿಯಿತೆಂದು ಗೋಳಾಡುವುದು ಏಳನೇ ಚಿಂತೆ. ಧರ್ಮಜ, ನಾರಾಯಣ, ತನ್ನ ನಿಜವನ್ನು ತಾನು ತಿಳಿದುಕೊಂಡಾಗ ಪತ್ನಿ ಭಾತೃ
ಬಯಕೆ. ಈ ಜೀವವು ಬಹು ಚಪಲವಾದುದು. ಬಂಧು ಬಾಂಧವರೆಂಬ ಸತಿ ಸುಡರು ಸಂತೆ ಕೂಟದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು. ಧರ್ಮಜ, ನಾರಾಯಣ ನೀನು ಸಿರಿಯಿದ್ದಾಗ ಸಂಪಾದಿಸಿದ ಧನವೆಂಬ ಮಾಂಸವನ್ನು ಅಪಹರಿಸಬೇಕೆಂದು ಸ್ತ್ರೀ ಪುತ್ರಾದಿ ಗ್ರಹಗಳು ಯೋಚಿಸುತ್ತಾ ಕುಳಿತಿರುವವು ನೋಡು. ಕೈ ಬಿಟ್ಟು ಹೋದ ಫಲಕ್ಕೆ ಆಸೆ ಪಟ್ಟು ಬಿಡಕಬಹುದೇ ಧರ್ಮಪೂಪ? ಬಿಡು ಬಿಡು ಪುತ್ರ ದುಃಖದ ಪ್ರಲಾಪ. 5 ಗಂಟೆ ಆಯ್ತು. ಐತಲ್ಲ ಭೀಮಸೇನ, ಪುತ್ರ ಶೋಕವನ್ನು ಪರಿಹರಿಸುವಗೋಸ್ಕರ ಶಾಂತಿಯನ್ನು ಬೇಡುವುದಕ್ಕೆ ಬಂದಿದ್ದೇನೋ ಈ ಕ್ಷಣ. ಹಿಂದಿನಾವುದೇ ಅಭಿಮಾನ್ಯ ನನ್ನ ವೈರಿಗಳ ಕಡೆಯಿಂದ ಕೊಲ್ಲಿಸಿ ಈಗ ಏನು ಕೇಳುವುದಕ್ಕೆ ಬಂದಿಗೆ ಸುದ್ದಿ. ಜಗಜ್ಜೀವ ಜಾಲಗಳಿಗೆ ಸೂತ್ರಧಾರನಾಗಿ ನಮ್ಮ ಮಗನಾದ ಅಭಿಮಾನ್ಯವನ್ನು ಕಾಪಾಡುವುದು ನಿನ್ನ ಮಾಯಾಕಾರಿಯ ನೀಲೆಯೋ ನೀನು ತಾಯಿಯನ್ನು ಕೊಂದ ಮಾಯಾಕಾರನು. ಕೃಷ್ಣ ಭೀಮಸೇನ, ಸೋದರ ಅಳಿಯನಾದ ಅಭಿಮಾನ್ಯವನ್ನು ಉಳಿಸುವೇನೋ ಮುರಾರಿ ಎಂದಿಗೆ ನಂಬಲಾರಿದ ಸೌರಿ. ಆಹಾ, ಇದೇನು ಆಶ್ಚರ್ಯವು? ಎಲ್ಲ ಭೀಮನೆ, ಓ ಲಕ್ಷ್ಮೀಕಾಂತನೇ, ನಿನಗೇನು ಪುತ್ರ ದುಃಖದ ಭ್ರಾಂತಿಯೋ ಇಲ್ಲವೇ ಐಶ್ವರ್ಯ ಭ್ರಷ್ಟನಾದನೆಂಬ ಚಿಂತೆಯೋ? ಇಲ್ಲವೇ ಹಸುವಿನ ಆತುರದಿಂದ ನೀನು ಅರಣ್ಯದಲ್ಲಿರುವಾಗ ಹಸುವಿನ ಆತುರದಿಂದ ಹಣ್ಣು ಕಾಯಿಗಳನ್ನು ತಿಂದ ಮತಿಭ್ರಮಣೆಯೋ? ರುಕೋದರ, ಓ ನಾರಾಯಣ, ನಾನೇನು ಮಾಡಿಲ್ಲ ಅಭಿಮನ್ಯುವಿನ ಸಂಹಾರ. ಮತ್ತಾರು ಮಾಡಿ ಮತ್ತಾರಿರುವರ ನಾರಾಯಣ? ಭೀಮಸೇನ, ಓ ನಾರಾಯಣ, ಆಯುಷ್ಯ ಮುಗಿದ ತಕ್ಷಣವೇ ಆಯುಷ್ಯ ಮುಗಿದು ಅಭಿಮನ್ಯುವಿನ ಮರಣವಾದರೆ ನನ್ನ ಮೇಲೆ ತಕ್ಕಿಷ್ಟೊಂದು ಬೇಸರ. ರುಕೋದರ, ನಾನೇನು ಮಾಡಿಲ್ಲ ಅಭಿಮನ್ಯುವಿನ ಸಂಹಾರ. ಸದಾ ನಿಮ್ಮ ಪ್ರಾಣಗಳನ್ನು ಕಾಯುವುದಕ್ಕೋಸ್ಕರವಾಗಿ ದ್ವಾರಕೆಯಲ್ಲಿದ್ದ ನನ್ನ ಹೆಂಡರ ಮಕ್ಕಳನ್ನು ತೊರೆದು ನಿಮಗೆ ಬಿಟ್ಟಿ ದುಡಿಯುತ್ತಿಲ್ಲವೇ? ಭೀಮಸೇನ, ನಾರಾಯಣ, ನಿನಗೆ ತಿಳಿದರೆ ಹೇಳು, ಇಲ್ಲವಾದರೆ ಇಲ್ಲಿ ಕುಳಿತಿರುವ ಬಲ್ಲವರನ್ನಾದರೂ ಹೋಗಿ ಕೇಳು. ಎಲೈ ನಾರಾಯಣ, ಬಿಡು ನಿನ್ನ ಕಪಟದ ಗುಣ. ಶಕಲಾಂತರ್ಯಾಮಿಯಾದಿಗೆ ಸುಕುಮಾರ ನನ್ನ ಕೌರವರ ನಿಖರದೊಳಗೆ ಸಂಹಾರ ಮಾಡಿಸಿದೆ. ನಮಗೆ ಇಲ್ಲದ ದುಃಖವನ್ನು ತಂದಿದೆ. ಎಲ್ಲದರ ಪಾಲ್ಗಣ್ಣ ಕರ್ತದಿಂದ ಪುನರ್ವಚನೆಗೆ ನಿನ್ನ ಗುಣಗಳ ನಾಮವಲ್ಲನ. ಸಕಲ ಹೃದಯಂತರ್ಗತನಾಗಿ ಅಭಿಮಾನ್ಯವನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ ನಮ್ಮ ಅಣ್ಣ ತಮ್ಮನಿಗೆ ಕೊಂಡಿರ ತರಿಸಿ ಇಂಥ ಅನ್ಯಾಯವನ್ನು ಮಾಡಬಹುದೇ ಕೃಷ್ಣರಾಯ? ಎಲ್ಲರಲ್ಲಿ ಮಾಡಿದಂತೆ ನಿನ್ನ ಕರ ಚಮತ್ಕಾರಗಳನ್ನು ಎನ್ನಲ್ಲೇ ತೋರಿ ಬಂದರೆ ಆಕ್ರೋಶ ಬಲರಾಮ ಯಾದವ ಪುರವನ್ನು ಕ್ಷೀರ ಸಮುದ್ರಕ್ಕೆ ಒತ್ತವ ಹೇಳಿದರೆ ಬಾಪರಾಗಿ ಕಲಿವಿಮ ನಮ್ಮ ನಾಮವಾದಕ್ಕೆ ನಾರಾಯಣ ಕಡೆಯನ್ನು ನೋಡಿ ಮಾತನಾಡುವ
ಸಾಕು ಮಾಡಿಕೋ ನಿನ್ನ ದುರೋಕ್ತಿ ಗುಣಗಳನ್ನು. ಚಕ್ರಪಾಣಿಯ ಮೇಲೆ ವಿಕ್ರಮನಂತೆ ಕರಕಮಲದ ಗದೆಯನ್ನೆತ್ತಿ ತೋರಿಸುವಂತಿ ಸ್ವಲ್ಪ ತಾಳು. ಎಲ್ಲ ಭೀಮಸೇನ, ಓ ಲಕ್ಷ್ಮೀಕಾಂತನೇ, ನಿನ್ನಿನ ಪದ್ಮವ್ಯೂಹದ ಮುಂಭಾಗದಲ್ಲಿರುವ ಜಯದ್ರಥನೊಡನೆ ಏನಾಯಿತು ನಿನ್ನ ಬಾಳ ರುಕೋದರ? ಇದು ನಿನ್ನ ಭೀಕರ. ಓಹೋ ಜಲದಾಕ್ಷನೇ, ನೀನ್ಯಾವ ದೃಢ ವಿಕ್ರಮನು? ಕಾದಾಡಲಾರದೆ ಓಡಿ ಹೋಗಿ ಕಾಲಾಯವನ್ನು ಕೊಲ್ಲಿಸಿದೆ. ಎಲೈ ಪದ್ಮನೇತ್ರೆ, ಕದನವನ್ನು ಮಾಡದೆ ಮದ ಕೈಗೆ ಬಂದು ಕೈ ಮಾಡಿ ಕೊಲ್ಲಿದೆ. ಕಾಲನವನ್ನು ಎಸಗದೆ ಮಾಗನನ್ನು ಕೈ ಮಾಡಿ ಕೊಲ್ಲಿದೆ. ಉನ್ನತವಾದ ರಕ್ಕಸರ ನಿತ್ಯಂ ಜನರು ಮುದ್ದು ಮುಗಿಯಲಾದ ಗೊಲ್ಲದೇವಂ ಕತ್ತವೆನೆಂದು ವಾರದ ಮನೆಯಲ್ಲಿ ಕಟ್ಟಿದೆ. ಪೂರ್ವ ಪದ್ಮಾದಿಗಳೊಡನೆ ಯುದ್ಧವನ್ನು ಮಾಡದೆ ಓಡಿ ಹೋಗಿ ಭೀಮಸೇನ, ಅಗ್ನಿ ಜಾವರನೋಳ ಭದ್ರಿತರವಾದ ರುದ್ರ ರೂಪಂ ಪಡೆದ ಮಹಾತ್ಮದ ಶಾಲಿಗೆ ಬೆಣ್ಣೆ ಕತ್ತದಿಂದ ಸುದ್ದಿಯನ್ನ ಬೇಗೇನೋ ಮುರುವಂತನ ನಿನ್ನ ಉದ್ದರಿದ ಮಾತುಗಳನ್ನು ಕೇಳಿದರೆ ಎಲ್ಲ ರುದ್ಧ ಜನ ಜಾತದೋಳ ಅಡಗಿದ್ದ ಕೋಪವನ್ನು ಎದ್ದ ಬರುವುದು ನೋಡಬೇಕೇನೆ. ಎಲ್ಲ ರೋಷಾಬದ್ಧರಾದ ರಾಕ್ಷಸರೊಡನೆ ಯುದ್ಧವನ್ನು ಮಾಡದೆ ಓಡಿ ಹೋಗಿ ಸಮುದ್ರದಲ್ಲಿ ಅಡಗಿದೆಯಾ ಎಂದು ಬುದ್ಧಿ ಇಲ್ಲದ ಮಾತುಗಳನ್ನು ಆಡಿದೀಯಾ? ಮದ್ಯಪಾನಿಗಳಾಗಿ ದೇವತೆಗಳಿಗೆ ಉಪದ್ರವ ಕೊಟ್ಟ ಕ್ಷುದ್ರ ರಕ್ಕಸರನ್ನು ಅದ್ದುಪಾಲು ಮಾಡಿದನು ಭೀಮಸೇನ. ಓ ಲಕ್ಷ್ಮೀಕಾಂತನೇ, ಬಳಿಕ ದೇವತೆಗಳ ಮುದ್ದರಿಸಿದನು. ಅರ್ಧನಾರೀಶ್ವರನ ಮೆಚ್ಚಿಸಿ ರುದ್ರ ರೂಪಮಂ ಪಡೆದ ಕಾರಣ ಜಯದ್ರಥನಂ ಗೆದ್ದ ವೀರ ಮಾರುತಿ ನೀನಲ್ಲವೇ ಮಾರುತಿ? ಸಾಕು ಬಿಡು, ಬರಿದಾತಕ್ಕೆ ಮಾತನಾಡುತ್ತಿ. ಓಹೋ ಜನಾರ್ದನ, ಭೀಮಸೇನ, ಆ ರಜತಾಗ್ನಿ ವಾಸನಂ ಅರ್ಧ ನಾರೇಶ್ವರನೆಂದು ಹಾಕಿವೆ. ನಿನ್ನಂತೆ ಪೂರ್ಣ ನಾರೇಶ್ವರನಲ್ಲ ಆತನು. ಬುದ್ಧಿ ಶೂನ್ಯನಾದ ಜಯದ್ರಥನಂ ಕಲಿಕೆ, ಬುದ್ಧಿ ಶೂನ್ಯನಾದ ಜಯದ್ರಥನಂ ಕಲಿಕೆ ಜಯದ್ರಥನಂ ಮತ್ತೆ ಕರೆಯುತ್ತಿದ್ದೇನು. ಸಿಂಧು ದೇಶಾಧಿಪನೆಂಬ ಸೈನ್ಯವನ ಪರಶಿವನಿಂದ ಒಂದು ದಿನ ರುದ್ರ ರೂಪಂ ಪಡೆದು ನಮ್ಮನ್ನು ಜಯಿಸಿರುವನು. ಜಾರ ರಕ್ತದಲ್ಲಿ ಮಾತ್ರ ನಿನಗಿಂತಲೂ ಸೂರ್ಯರಾದರು ನಾರಾಯಣ. ಖಂಡ ಮಾಂಸಮಂ ದಂಡಿಯಾಗಿ ತಿಂದ ಪುಂಡ ರಾಕ್ಷಸಿ ಎಂಬ ಇಡಂಬಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವಂಗೆ ಈ ಪುಂಡರಿಕಾಕ್ಷಲೆಯೂ ಕಂಡು ಬರುವುದೇ ಭೀಮಸೇನ? ಓ ಲಕ್ಷ್ಮೀಕಾಂತನೇ, ರಾಜ್ಯ ಭಂಡಾರಮಂ ಕಳೆದುಕೊಂಡು ಭೂಮಂಡಲದೊಳಗೆ ತಿರಿದುಂಡವಂಗೆ ಜ್ಞಾನ ಮುಂಕೊಂಡು ಪ್ರಕಾಶಿಸುವುದೇ ಭೀಮಸೇನ? ಓ ಲಕ್ಷ್ಮೀಕಾಂತನೇ, ಸಾಕು ಬಿಡು. ಸಾಕು ಬಿಡು ವಾಯುನಂದನ, ವಿವೇಕ ಇಲ್ಲದ ಮಾತುಗಳನ್ನು ಆಡಿದರೆ ಬಂದ ಫಲವೇನೋ ಈ ಕ್ಷಣ. ಕೃಷ್ಣ, ನಿನ್ನಂತೆ ಕರಡಿ ಮಗಳನ್ನು ಮಾಡಿಕೊಂಡವರ್ಯಾರು? ನಿನ್ನಂತೆ ಹಿಡಂಬಿಯನ್ನು ಮಾಡಿಕೊಂಡವನ್ಯಾರು? ಕರಡಿ ವಾಹನನೇ, ನಿನ್ನನ್ನು ನೋಡಿದರೆ ಉರುಡಿಲ್ಲ ಬಿಡು ನಿನ್ನ ಗಾಳಿತನವನ್ನು ಬೇಗನೆ. ಕುಂದರವರಿಯಾದ ಜಲಂಧರ ಸತಿರೊಂದಿಗೆ ಮನಸೋದರತಿ ವಿಲಾಸದ ಮತಿ ಮಣಿಸಿ ಪರಸತಿಗಳನ್ನು ಬಯಸಿದವನು ನೀನು ಅಥವಾ ನಾನು? ಕೀಟಕಾರ್ತಕನೇ, ಅಸುರಾರಿ ಎಂದು ಬರೆದ ಹೆಸರನ್ನ ಬಂದಿರುವಿಗೆ ನೀನು ದಾರಿಗಳು ಸರಿಯಾಗಿ ಯುದ್ಧವನ್ನು ಮಾಡಿರುವೆ. ಏಳು ಮುರವರ್ಧನ ಸಾಕು ಮಾಡಿಕೊಂಡು ಕಥನ ವಚನ ಎಲ್ಲ ತಿಂಡಿಕೋರನೆ, ಎಲೈ ಲಕ್ಷ್ಮೀಕಾಂತನೇ, ಕಣ್ಣು ಘೋರ ದಾಡಗಳುಳ್ಳ ಪುಂಡತರ ಮಾದ ರಾಕ್ಷಸರನ್ನು ಚಂಡತರ ಮಾದ ಚಕ್ರಮಂ ಧರಿಸಿ ಖಂಡನದಿ ಭೂಮಾರಕರ ರುಂಡಗಳನ್ನು ಖಂಡಿಸಿ ಚೆಂಡಾಡಿರುವೆನು. ಪುಂಡರೀಕಾಕ್ಷನೇ, ನೀದಾವ ರಣವರ್ದಂಡನೆಂದು ಆಡಬಹುದೇ ಭೀಮಸೇನ? ಓ ನಾರಾಯಣ, ನಿನ್ನಂತೆ ಬಕಾಸೂರಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ಉಂಡ ಗಂಡುಗಲಿಯಾರು ರುಕೋದರ ಕೂಳಪಾಂಡವನೆಂಬ ತೀರ. ಎಲೈ ಪುಂಡರೀಕಾಕ್ಷನೇ, ಭೀಮಸೇನ,
ಬಕಾಸುರನಿಗೆ ಮಾಡಿದ್ದು ಬಂಡೆ ಬಂಡೆ ಅನ್ನವನ್ನು ಉಂಡಿದ್ದು ಎಲ್ಲದೇನ ವಿಷಯ? ಇಂಟ್ರೋ ಕೊಡ್ಬೇಕಾಯ್ತು ಬಿಡು. ಚರಾಚರ ಪಿಂಡಾಂಡವಲ್ಲ ನಿನ್ನಂತೆ ಉದುರ ಮಂಡಲದಲ್ಲಿ ಅಡಿಗಿದ್ದ ತಿಂಡಿ ಬಾಕನಲ್ಲವ. ನಿಜಾಚರನಾದ ಹಿರಣ್ಯ ಕಶಿಪನ ಬಸರು ಸೀಳೆ ಹೇಳಿಕೆ ಇಲ್ಲದೆ ರಕ್ಕಸರಂತೆ ರಕ್ತ ಪಾನ ಮಾಡಿ ನಿನ್ನಂತೆ ಒಡಲವ ಬಂದಿಲ್ಲವ ಮಾನವ ಅಲ್ಲೇ ಹೋಗುವ ನಿನ್ನ ಗುಣವ. ಎಲ್ಲ ನಿಲಂಪಾದಿಗಳಿಗೆ ದಾಳಿಯನ್ನಿಟ್ಟು ಕೂಲ ಹಿರಣ್ಯಕ ಸಿಂಹನಂ ಸೀಳಿ ರಕ್ತಪಾನ ಮಾಡಿ ನರಸಿಂಹ ಲೀಲೆಯನ್ನು ತೋರಲಿಲ್ಲವೇ ಭೀಮಸೇನ? ಲಕ್ಷ್ಮೀಕಾಂತನೇ, ನಿನ್ನಂತೆ ಕ್ಷೋಣಿಪನಾದ ವಿರಾಟನಲ್ಲಿ ಬಾಣಸಿಯಾಗಿ ಒಡಲುವರೆದು ಬಂದಿಹೇನೇನು ವಾಯುನಂದನ? ಸಾಕು ಮಾಡಿಕೊಂಡಿನ ಮೂರ್ಖತನ. ಪದ್ಮಾಕ್ಷನೇ, ಭೀಮಸೇನ ಮುದ್ದು ಮಗೆಯರಾದ ಗೊಲ್ಲಗೇರ ಸೊತ್ತು ಸುಳಿವಿಲ್ಲ ಗಂಡ ಬೆಣ್ಣೆ ಮುದ್ದು ಹಾಲು ಕೆನೆಗುಳಂ ಕದ್ದ ತಿನ್ನವ ನಿನ್ನಂತೆ ಗೊಲ್ಲಗೇರ ಕೈ ಮುದ್ದಿಯ ಗೋಗಳನ್ನ ಕಾಲಕೊಂಡು ನಿನ್ನ ಜಾನ ಚೋರತ್ವದ ಬುದ್ಧಿ ಇಲ್ಲಿ ಆಡುವವರು ದೇವಕಿಯ ಬಾಲ ನಿನ್ನಲ್ಲಿರುವುದು ಮರಳು ಗಳಿಸುವಂತ ಮಾಯಾಜಲ. ಬಿಡು ಬಿಡು ಕೋಲಾರ ಬಿಡು ಬಿಡು ಒಂದನೇ ತಪ್ಪು. ಭೀಮಸೇನ ಬಲಭದ್ರನಿಗೆ ನೀತಿಯನ್ನು ಬೋಧಿಸಿ ನಿನ್ನ ಅನುಜಗೆ ನನ್ನ ತಂಗಿಯಾದ ಸುಭದ್ರಿಯನ್ನು ಕೊಟ್ಟದ್ದು ಎರಡನೇ ತಪ್ಪು. ನಿಮ್ಮ ತಂಗಿನ ಮಾಡಿಕೊಂಡಿದ್ದು ನಮ್ಮ ಮೊದಲ ತಪ್ಪು. ಘೋರಾರಣ್ಯದಿ ಕಣ್ಣುವ ಮುಲಿಯ ಜಂಬೂಫಲ ಅಣ್ಣನ್ನು ಮೇಲಿದ್ದ ಸ್ಥಾನಕ್ಕೆ ಹೇರಿಸಿ 5 ಮಂದಿ ಅಣ್ಣ ತಮ್ಮಂದಿರನ್ನು
ಮಾಡಿ ಕಾಪಾಡಿಕೊಂಡು ಬಂದದ್ದು ಮೂರನೇ ತಪ್ಪು ಭೀಮಸೇನ. ಓ ಲಕ್ಷ್ಮೀಕಾಂತನೇ, ವಿಪಿನವನಾಂತರದಿ ಗುಪಿತದಿಂದ ಶಾಪಮಂ ಕೊಡಲು ಬಂದ ದುರ್ವಾಸ ಮುನಿ ಎಂಬ ತಪೋದರನನ್ನು ಅಪಹಾಸ್ಯ ಮಾಡಿ ಹಿಂದಕ್ಕೆ ಕಳುಹಿಸಿದ್ದು ಐದನೇ ತಪ್ಪು ಭೀಮಸೇನ. ಓ ಕೃಷ್ಣ, ನಿನ್ನ ಅನುಜ ಗಂಡುಗಲಿ ಮಧ್ಯ ಪಾಂಡವನಾದ ಗಾಂಧೀವಿಗೆ ಬರಿದೇ ಬಿಟ್ಟಿಯಾಗಿ ರಥವನ್ನು ಓಡಾಡಿಸಿದ್ದು ಐದನೇ ತಪ್ಪು ವಾಯುಕುಮಾರ. ಓ ನಾರಾಯಣ, ಪಾಂಡವರ ಪಕ್ಷನಾಗಿ ಕುರುಮಂಡ ದೇಶದ ಕೂಡ ದ್ವೇಷವನ್ನು ಕಟ್ಟಿಕೊಂಡದ್ದು ಇದು ಒಂದು ನಾನು ಮಾಡಿದ ದೊಡ್ಡ ತಪ್ಪು ಭೀಮಸೇನ. ಓ ನಾರಾಯಣ, ಸೈರಿಸು ಸೈರಿಸು ಈ ಕೃಷ್ಣನ ಅನಂತ ತಪ್ಪುಗಳನ್ನು ಈ ಕ್ಷಣ. ಕೃಷ್ಣ ನೀಲ ನಟನೆಯಿಂದ ನಾಟಕ ಸೂತ್ರಧಾರನಾಗಿ ಯಾತಕ್ಕೆ ಆಡು ಎನ್ನ ಮನಕ್ಕೆ ನಾಟವಂತ ಇಂಥ ಏಟ ಮಾತುಗಳನ್ನು ಕಲಿಯುವುದಕ್ಕೆ ಎಚ್ಚರದಿಂದ ಪಾಠ ಮಾಡಿದೆಯೋ ಮರೆಯದಂತೆ. ನಿನ್ನ ಶ್ರೇಷ್ಠ ಪಾದ ಕಮಲಗಳು ಮನೋನಿಷ್ಠವುಳ್ಳವರು ಅವರ ಕಷ್ಟಗಳನ್ನು ಪರಿಹರಿಸೋಗೋಸ್ಕರ ಭಕ್ತ ವತ್ಸಲನೆಂಬ ಬಿರುದಿಗೆ ಹಾನಿಯ ಬರುವಂತೆ ನನಗೆ ಸಾರಟಾಗಿರುವೆ. ಭ್ರಷ್ಟ ಕೌರವರೊಡನೆ ನಿನ್ನ ಇಷ್ಟದಿಂದ ನಮ್ಮ ಮಗನನ್ನು ನಷ್ಟ ಮಾಡಿಸಿದೆ. ಸುಭದ್ರ, ನಮ್ಮ ಒಟ್ಟಿಗಳ ಸೋಕಾಗ್ನಿ ಎಂಬ ಬೆಂಕಿ ಮಟ್ಟಿಗೆ ನಿಲ್ಲಿಸಿದೆ. ಮೇಲೆ ಮೇಲೆ ನಿಷ್ಠುರದ ಮಾತುಗಳನ್ನಾಡುವೆಯಾ ಕೃಷ್ಣ? ಭೀಮಸೇನ, ಸಟ್ಟನೆ ಕೋಪಗಂಡರೆ ಖಂಡನದ ಮಂಡಲೀಕರ ಮಂಡಿಯೋಳ ಮಂಡಿತವಾಗಿದ್ದ ಮುಖಡೋಮು ಖಂಡಿಸುವ ಎಲ್ಲರದ ಅರ್ಥಂಡವ ನಿನ್ನ ಖಂಡಿಸುವುದು ನೋಡು. ಎಲೈ ಕಂಜಾಕ್ಷನೆ, ನಿನ್ನಿಗೆ ನಾನು ಅಂಜುವನಲ್ಲ. ರಂಜೀಪ ಕೆಂಜುವಿಗೆ ಶಿವನ ಅಂಜಲಿ ಬದ್ಧರಾದವರಿಗೆ ಬದ್ಧ ಸಂಜೀವನಾಗಲಿಲ್ಲವೇ? ಕಳು ಶಿರೋಮಣಿಗಳಾದ ಬಾಣ ಸೂರ್ಯನ ಭಕ್ತಿಗೆ ಮೆಚ್ಚಿ ಪಾಲಕ್ಷಣವನ ಬಾಗಿಲನ್ನು ಕಾಯಲಿಲ್ಲವೇ? ಶ್ರೇಷ್ಠ ಭಕ್ತಿ ಶಿರೋಮಣಿಗಳಾದ ಪಿಟ್ಟಮ್ಮನ ಇಟ್ಟನೆ ದೋಷಿಯಾಗಿ ಹಟ್ಟಮೂರ್ತಿಗಳ ಕೆರೆ ಕಟ್ಟಿ ಮಣ್ಣು ಬರಲಿಲ್ಲವೇ? ಅಂಬುಜಾಕ್ಷಿಗಳಾದ ಪರನಾರಿಯರೆಂಬ ವಾರಾಣಿಯನ್ನು ಕುಂಭ ಕುಸುವಂ ಶಿವಲಿಂಗವನ್ನು ಅಂಬಲಿಸಿ ಆ ನಿಂಬಣ್ಣನ ಪೂಜಿಸಿದರೆ ಆ ಸಾಂಬ ಶಿವನವನಿಗೆ ಉದುವನ್ನು ಕೊಡಲಿಲ್ಲವೇ? ಇದೇ ಪಲ್ಲುಗಣನಿಗೆ ಬಾಲಾಕ್ಷನ ಪಾಶಪಶಸ್ತ್ರವನ್ನು ಕೊಡಲಿಲ್ಲವೇ? ಭಕ್ತ ರಕ್ಷಾಮಣಿ ಎಂಬ ಬಿರುದೊತ್ತಿರುವ ಎನಿಗೊಂದು ಉಂಗುರವನ್ನು ಕೊಟ್ಟೆನೆಂದು ನಿನಗೆ ಹೇಳುವುದಕ್ಕೆ ಸ್ವಲ್ಪ ಅದರ ನಾಚಿಕ ಹುಟ್ಟಲಿಲ್ಲವೇ? ಹೇ ಕೃಷ್ಣ, ನಿನ್ನ ಅಸ್ತ್ರ ಭರಣಿಗಿಟ್ಟ ವಸ್ತ್ರ ಭರಣಿಗಳನ್ನ ಎನ್ನ ಒಟ್ಟಿಗೆ ಒತ್ತಿಟ್ಟನೆಂದು ಸಂರಕ್ಷಣೆಯನ್ನು ಮಾಡಿವೆ. ಸೃಷ್ಟಿ ಸುದ್ದಿ ಕಾರಣ ಕರ್ತವಾದ ಶ್ರೇಷ್ಠವಾದ ಸುದ್ದಿಗಳೆಲ್ಲ ಹಾಗಾದರೆ ಸುಳ್ಳು ಮಾಡಿವೆಯಾ? ಎಲೈ ಕಪ್ಪು ಬಣ್ಣವುಳ್ಳ ಕೃಷ್ಣನೇ, ಎನ್ನ ಮನವಪ್ಪದ ಸೊಪ್ಪ ಗಿಪ್ಪಗಳೆಂದೆ ನಿರ್ವಹಿಕೋ ಎನ್ನ ಕರದಲ್ಲಿ ಮೆರೆಯುವ 70 ಮಣ ಗದರ್ದಂಡವು ನಿನ್ನ ಮೇಲೆ ಕುಪ್ಪಳಿಸು ನೋಡು ಸರ್ಪಸೇನ. ನಿನ್ನ ಗರ್ಭ ಕದವರಲ್ಲಿ ಈ ಭೀಮಸೇನ. ಜನ ಧರ್ಮಜ, ನಾರಾಯಣ, ನನಗೆ ಭೀಮನಿಗೆ ಹೊಟ್ಟೆ ತುಂಬಿದಂತಿಲ್ಲ. ಎನ್ನನ್ನು ನೋಡಿ ಗಟ್ಟಿಯಾಗಿ ಮಾತನಾಡುತ್ತಾ ಹಲ್ಲುಗಳನ್ನು ಕಡಿಯುವನಲ್ಲ. ಉಗ್ರದಿಂದಿರುವ ಭೀಮನಿಗೆ ಶೀಘ್ರದಿಂದ ಶಾಂತಿ ಎಂಪೇಳು ಧರ್ಮರಾಯ. ರುಕೋದರನ ಮಾತು ಮಾತ್ರ ಬಹು ವಿನಯ. ಸಹೋದರನಾದ ರುಕೋದರ, ಅಣ್ಣ ಧರ್ಮನಂದನ, ವೇದತೀತನಾದ ಮಾನವನು ನಮ್ಮ ಪ್ರಾಣ ರಕ್ಷಕ. ಪರಂಧಾಮನು ಗೋವಿಂದನು ಸರಸ್ವರ ಜೀವರಾಶಿಗಳಿಗೆ ಪ್ರೇಮಾಕರನಾಗಿರುವನು. ಅಂತರಂಗದಲ್ಲಿ ನಿಂತು ನಾಟಕವು ಮಾಡಿಸುವ ಸೂತ್ರಧಾರಕನು ಈ ಕೃಷ್ಣನು ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕಾರಣಕರ್ತನಾಗಿರುವನು. ರುಕೋದರ ಪಂಚಪಾಂಡವರಿಗೆ ಪಕ್ಷನಾಗಿರುವನು ಈ ಲಕ್ಷ್ಮೀವರ. ಕೃಷ್ಣ ಆಗಲೇ ಯುಧಿಷ್ಠಿರನಿಗೆ ಏನು ಹೇಳಿದೆ? ಇಂಥ ಮಾತನ್ನು ಹೇಳಿದರು. ಧರ್ಮಜನಿಗೆ ಕಟ್ಟಳಿಗೆ ಮೀರುವುದಲ್ಲೊಂದು ಹೊಟ್ಟೆ ಮೇಲೆ ಸಾರಣೆ ಮಾಡಲಿಕ್ಕೆ ಬಂದಿಯಾ? ಬಿಡ ಬಿಡ ಅಣ್ಣ, ಈ ಪಕ್ಷಿ ವಾಹನ ದಾಕ್ಷಿಣ್ಯನಲ್ಲವನು. ಪಾಂಡವರ ಪಕ್ಷನಾಗಿದ್ದರೆ ನಮ್ಮ ಮಗನಾದ ಅಭಿಮನ್ಯನ ಪ್ರಾಣವನ್ನು ಯಾತಕ್ಕೆ ರಕ್ಷಣೆ ಮಾಡಲು? ದೀಪನಾದ ಕೌರವನ ಸೈನ್ಯ ಬಲದೊಳಗೆ ಜಾಣನಾದ ಅಭಿಮನ್ಯನ ಗೋಡ ಮುರಿದನು. ಕಾಣದವನಂತೆ ಏನು ಕಾಣದವನಂತೆ ಮಾತನಾಡುವನು. ಈ ಮಾಯಕಾರನು ನ್ಯಾಯವಂತನೇನು? ಈ
ಜಮೀನನು ನತ್ತಿಗಳ ಪತ್ತ ಮತ್ತಗಜ ಗಾಮನೀರೆಂಬ ಗೊಲ್ಲಟೀರಂ ಸಲಿಯುವುದನು ಪಾರ್ಥನ ಪುತ್ರನ ಮೇಲೆ ಮಾತ್ರ ಮುಂದನು. ಅಯ್ಯೋ ನಮ್ಮನ್ನ ಅನ್ಯಾಯ ಮಾಡಿದನು. ತದ್ದೇಶ ಕೋಟಿ ದೇವತೆಗಳ ಮೇಲೆ ಮಾತೃಪತ್ತನ್ನ ಪರಿಹರಿಸಿದನು. ಉತ್ತಮ ಮತೀತಳಾದ ಸಹೋದರಿ ಮಗನ ಮಾತ್ರ ಮೂರ್ತಿಗೆ ತುತ್ತು ಮಾಡಿದನು. ಕೇರ್ ಮಡಿದನೋಳ ಮಗನಿಗೆ ಸಿಲಿಕದೆ ಕರಿಯ ಘೋರ ಬಂಧನ ತಪ್ಪಿಸಿದನು. ಅದರ ಪ್ರಾಣವನ್ನು ಉಳಿಸಿದನು. ಈ ನಾರಾಯಣನು ಸೋದರ ಅಳಿಯನೆಂಬ ಕರುಣೆ ಇಲ್ಲದೆ ದುರದಳಿಗೆ ಕೌರವರ ಕಡೆಯಿಂದ ಕೊಲ್ಲಿಸಿದನು. ದೇವದರು ನಂಬಿಟ್ಟು ನರನಾದವರಿಗೆ ಬಂದು ಓಡಿ ನಗರಿಸುವನು. ಈತನು ಅಂತ ಮರ್ಯಾದೆವಂತನಾಗಿದ್ದರೆ ಉತ್ತಮ ಗೊಲ್ಲಟೀರನ್ನ ಬಟ್ಟಲಿ ನಿಲ್ಲಿಸಿದ ಮರದ ಮೇಲೆ ತಿರುವಡನೆ. ಈತನು ಅಂತ ಸತ್ಯವಂತನಾಗಿದ್ದರೆ ಎತ್ತ ತಾಯಿಯ ಕುತ್ತಿಗೆಯನ್ನು ಕೊಯ್ದನೆ. ಈತನು ಅಂತ ಬಲವಂತನಾಗಿದ್ದರೆ ಬಲಿಯ ಬಾಗಿಲನ್ನು ಕಾರಣ. ಈತನು ಅಂತ ಕುಲವಂತನಾಗಿದ್ದರೆ ಕಳ್ಳರಿಗೆ ಮನಸೋತು ಎಪ್ಪಲ ಆಯ್ಕೆ ಮೈಗೊಟ್ಟನೆ. ದುರಯೇಡಿ ಎಂದನೆ ರಾಕ್ಷಸಾಂತಕನಂದನೆ ಕಿರಿಯನಂದನೆ ಜಗತ್ತಕ್ಕೆ ಹಿರಿಯನಾಗಿರುವ ಅಣ್ಣ ಈ ಕಮಲ ಕೊಂಡುಳ್ಳ ಕೃಷ್ಣನ ಬಣ್ಣುಳ್ಳ ಹೆಣ್ಣಾಗಿ ರಕ್ಕಸರ ಕುಲವಲ್ಲ ಸಣ್ಣ ಮಾಡಿದ ಅಣ್ಣ. ಈತನು ಮಹಾ ಪುಣ್ಯವಂತನಲ್ಲವೇನೋ? ಅಣ್ಣನ ಮಗಳ ಮುಖವನ್ನಾದರೆ ನೋಡದೆ ಚೆನ್ನಿನಾದ ಅಭಿಮಾನ್ಯನು ಕೌರವೆಂಬ ಕುನ್ನಿಗಳ ನೆಪ ಮಾಡಿ ಮಣ್ಣ ಪಾಲ ಮಾಡಿದನು. ಅಭಿಮಾನ್ಯನನ್ನು ಕೊಂಡನಿಂದ ಕಾಣಲು ಒಂದು ನಿನ್ನ ಮುಂದೆ ಬಣ್ಣದ ಮಾತನಾಡುವನು. ಕೃಷ್ಣ ನಿನ್ನ ಆಟದ ತೀರಿ ತಂದು ದಿಟವಾದ ನುಡಿಗಳನ್ನು ನುಡಿದರೆ ಈ ಭೀಮನು ಬಹು ಗಟ್ಟಿಗೆನಂದು ನಿನ್ನ ಮುಂದೆ ಎನ್ನನ್ನು ದೂರ ಮಾಡುವನು. ಅಮ್ಮ ಸುಭದ್ರ ನಿಮ್ಮಣ್ಣನೆಂಬ ಕಪಟ ಬುದ್ಧಿ ಉಳ್ಳ ಕೃಷ್ಣನು ಈತನೇ ನೋಡು ಏನು ಕಾಣದವನಂತೆ ನಿಂತಿರುವನು. ನಿನ್ನ ಮಗನ ಮರಣದ ಸುದ್ದಿಯನ್ನು ಹೇಳುವುದಕ್ಕೆ ಒಂದು ಹಳೆ ಹದ್ದಿನ ಮೇಲೆ ಕುಳಿತುಕೊಂಡು ಬಂದಿರುವನು. ಎದ್ದು ಬಂದು ಒಂದು ಮಾತನ್ನು ಆಡ್ಸಮ್ಮ ಪಾರ್ಥನ ರಾಣೆ ಹೇಳಿ. ತಂಗಿ ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ ಅಣ್ಣಯ್ಯ? ನಾನೇನು ಮೋಸ ಮಾಡಿರುವುದು ತಂಗಿ? ಸೋದರಯ್ಯನು ನಿನಗೆ ಅಂಥ ಭಾರವಾಗಿದ್ದನೆ ಸೋದರ ಅಳಿಯನ ಮುಖವನ್ನು ನಾನೇನಾದರೂ ನೋಡಿರುವೆನೇನು ತಂಗಿ? ಅಯ್ಯೋ ಕುಂಬಾರನ ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಬಿಗೆ ಹುಡುಕಿದರೆ ಸಿಕ್ಕೀತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆಗುಣ ದೊರಕೀತೆ. ಅಯ್ಯೋ ಅಣ್ಣಯ್ಯ ಮಾಡಬಾರದು ಇಂಥ ಅನ್ಯಾಯ. ತಂಗಿ ಸ್ವಲ್ಪ ಶಾಂತಳಾಗಮ್ಮ, ಹಾಗೆಲ್ಲ ಮಾತನಾಡಬಾರದು. ಎಲ್ಲ ಸಾರಥಿ ಇದು ಏನು ಅಪಖ್ಯಾತಿ? ಅದೇನು ದೇವ? ಇದುವರೆಗೂ ಭೀಮನ ಕೂಡ ವಾದಿಸಿದ್ದೆ, ಸಾಕಾಗಿ ಹೋಯಿತು. ನಾನು ಇಲ್ಲಿಗೆ ಬರಬಾರದಿತ್ತು, ಬಂದಿದ್ದು ಬುದ್ಧಿ ಹೋಯಿತು. ನಾನು ಮೊನ್ನೆ ಮಂಗಳವಾರ ಹೇಳಿದಪ್ಪ ಇಲ್ಲಿ ಬರಬಾರ್ದು ಅಂತ ಇವತ್ತು ಬಂದ್ರೆ ಹೆಂಗಪ್ಪ? ಅಮ್ಮ ಸಹೋದರಿಯಾದ ಸುಭದ್ರ, ಅಣ್ಣನಾದ ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನ ಯುದ್ಧ ಮಾಡುವಲ್ಲಿಗೆ ನಾನೇನಾದರೂ ಹೋಗಿದ್ದೇನೆ, ಇಲ್ಲವೇ ನಾನೇನಾದರೂ ಕೊಲ್ಲಿಸಿದ್ದೇನೆ? ನಿನ್ನ ಮಾಯ ಲೀಲವು ಯಾರಿಗೆ ತಿಳಿಯಬೇಕು ಅಣ್ಣಯ್ಯ? ತಂಗಿ ಅಣ್ಣಯ್ಯ ಇಲ್ಲದ ನಿಷ್ಠೂರವನ್ನು ವರಿಸಬೇಡಮ್ಮ ತಂಗಿ ಸುಭಾಂಗಿ. ಅಣ್ಣಯ್ಯ ತಂಗಿ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ತಂಗಿ. ಶ್ರೀಹರಿ
ಎನಗೆ ಕುರುಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡಿದೆಯ ನಡುಮನೆಯಲ್ಲಿ ಅರಗೊಲಿಗೆ ಕಡ್ಡಿಯನ್ನು ಕೊರೆದೆಯ ಅಡ್ಡೆಯ ಅಮ್ಮ ಸಹೋದರಿ ನೀನೆಷ್ಟು ಕಾರಣನೆಂದರೂ ನಿನ್ನ ಮಾತನ್ನು ನಾನು ನಂಬಲಾರೆ ನಿನ್ನ ಅಂತಃಕರಣವು ಎನ್ನ ಮಗನ ಮೇಲಿದ್ದರೆ ಎನ್ನ ಮಗನ ಪ್ರಾಣಕ್ಕೆ ನಷ್ಟವೇ ಇತ್ತು ಅಯ್ಯೋ ಅಣ್ಣಯ್ಯ ಮಾಡಬಾರದು ಇಂಥ ಅನ್ಯಾಯ ಅಮ್ಮ ಸಹೋದರಿ ಹೇಳುವಿರಿ ಕೇಳು ಚೆನ್ನಾಗಿ ಹೇಳು ಅಣ್ಣಯ್ಯ ಶ್ರೀಹರಿ ನಿನ್ನ ಪತಿಯಾದ ಪಾರ್ಥನ ರಥವನ್ನು ನಡೆಸಿಕೊಂಡು ಹೋದದ್ದು ಕಣ್ಣಿಲಿ ನೋಡಿ ನೋಡಿ ಎನ್ನುವ ದೋಷಾರೋಪಣೆಯನ್ನು ಕಲ್ಪಿಸಿ ವೃಥಾ ಯಾತಕ್ಕೆ ಮಾತನಾಡುವಿ ಅಮ್ಮ ಸಹೋದರಿ ಅಣ್ಣ ಶ್ರೀಹರಿ ಕಾಲ ಕಲ್ಪಿತಕ್ಕೆ ಸರಿಯಾಗಿ ಅಭಿಮನ್ಯುವಿನು ಅಳಿದು ಹೋದರೆ ನಾನೇನು ಮಾಡಲಿ ಅಮ್ಮ ಮಗಳೇ ಅಮ್ಮ ತಂಗಿ ಅಣ್ಣಯ್ಯ ವೃಥಾ ಅಭಿಮನ್ಯುವಿನೆಂದು ಯಾತಕ್ಕೆ ದುಃಖಿಸುವಿ ಇನ್ನು ನಿಮ್ಮ ಸದಾ ಅಭಿಮನ್ಯುವಿನೆಂದು ಯಾತಕ್ಕೆ ದುಃಖಿಸುವಿ ಇನ್ನು ನಿನ್ನ ಸುತ್ತ ನಡೆದ ನಮ್ಮ ಕ್ಲೇಶವನ್ನು ಬಿಡು ಪತಿಯೊಡನೆ ಜೊತೆಗೂಡಿ ಸುಖಪಡು ಸಹೋದರಿಯಾದ ಸುಭದ್ರಾದೇವಿ ಬಿಡಿ ನುಡಿಗಳಿಂದ ಎನ್ನ ಯಾತಕ್ಕೆ ಮಾತನಾಡುವಿ ಅಣ್ಣಯ್ಯ ತಂಗಿ ಮತ್ತೆ ಹೇಳುವಿನಿ ಕೇಳು ಸಹೋದರಿ ಚೆನ್ನಾಗಿ ಹೇಳು ಪಾಂಡವರೈವರ
ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಂಡರು ಮಕ್ಕಳನ್ನು ಬಿಟ್ಟು ರಥವನ್ನು ಓಡಾಡಿಸಿ ಅವರನ್ನು ಕಾಪಾಡಿತು. ಆದರೆ ಎನ್ನ ಮಗನನ್ನು ಯಾತಕ್ಕೆ ರಕ್ಷಿಸಲಿಲ್ಲ? ಜಗತ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ. ಅಣ್ಣಯ್ಯ, ತಂಗಿ, ನಿನ್ನ ಮಗಳಾದ ಕನಕಾಂಗಿಯ ಮುಖವನ್ನು ನೋಡಿಯಾದರೂ ಎನ್ನ ಮಗನನ್ನು ಕಾಪಾಡಬೇಕಾಗಿತ್ತು. ಅಯ್ಯೋ ಅಣ್ಣ, ನಿನ್ನ ಮಗಳಾದ ಕನಕಾಂಗಿಗೆ ತತ್ತೊಡ್ಡಿದೆ ವೈದ್ಯವಿದ ಲಕ್ಷಣ. ತಂಗಿ, ಅಣ್ಣಯ್ಯ, ಅಮ್ಮ, ಸಹೋದರಿ, ಅಣ್ಣ, ಶ್ರೀಹರಿ, ಪೂರ್ವ ಜನ್ಮದ ಕರ್ಮವು ಅನುಭವಿಸಲೇಬೇಕು. ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ತಂಗಿ, ಅಣ್ಣಯ್ಯ, ಪಡೆದ ಮಗನಾದರೇನು, ತಾನು ಪಡೆದದ್ದು ತಾನೇ ಮೂಗ ರೂಪಿಯಾಗಿ ತೀರಿಸಬೇಕಲ್ಲದೆ ಒಳ್ಳೆವೆಂದರೆ ಬಿಡುವುದೇ. ಅಮ್ಮ, ಸಹೋದರಿ, ಅಣ್ಣ, ಶ್ರೀಹರಿ, ಇನ್ನು ನಿನ್ನ ಸುಖ ನಳಿದನೆಂಬ ಕ್ಲೇಶವನ್ನು ಬಿಡು. ಏನು ಅರಿಯದವನ ಮೇಲೆ ಅಪನಿಂದೆಗಳು ಓಡಿಸುವುದು ಸರಿಯಲ್ಲ ತಂಗಿ, ವರಮಂಗಳಾಂಗಿ. ಕಾರಕಲ್ ವೀರನಗೌಡ ಇವರು 501 ರೂಪಾಯಿ ಮತ್ತು ಅಕ್ಷರ ಶಾಂತಪ್ಪ 501 ರೂಪಾಯಿ, ಎಂ ಸಿದ್ದರಾಮನಗೌಡ, ಸಣ್ಣ ರಂಗನಗೌಡ 1001 ರೂಪಾಯಿಯನ್ನು ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಬಹುಮಾನ ಪ್ರಕಾರ ಮಾಡುತ್ತಾರೆ. ತಂದೆ, ಹೇಳಿದೆವು ಕೇಳು. ಅಮ್ಮ, ಬಾಲಕಿಯರೇ, ಚೆನ್ನಾಗಿ ಹೇಳಿರಿ. ಕ್ಷಿತಿ ಜನ ತಂದೆ, ಮಗಳೇ, ಕೆರೆ ಬಾವಿಯನ್ನು ಬಿತ್ತು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆವು. ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀ ರಮಣ, ಪತಿಯನ್ನು ಅಗಲಿ ಇರಲಾರವು ನಾವೊಂದು ಕ್ಷಣ. ತಂದೆ, ಅಮ್ಮ, ಮಗಳೇ, ಸ್ವಲ್ಪ ಶಾಂತಳಾಗು. ತಂದೆ, ಮಗಳೇ, ಸೆರೆ ಕೆಳತಿಯರಿಗೆ ಎಲ್ಲ ರಂಡು ಮುಖವನ್ನು ಹೇಗೆ ತೋರಿಸಲಿ? ಮುತ್ತೈದವರು ಕುಂಕುಮ ಒಟ್ಟಿಟ್ಟಿದರೆ ಕಾಂತನನ್ನ ಮರೆತು ಬಾಳುವುದಕ್ಕಿಂತ ಕೆರೆ ಬಾವಿನಲ್ಲಿ ಬಿದ್ದು ಸಾಯುವುದೇ ಮೇಲು. ಲಕ್ಷ್ಮೀ ರಮಣ, ಕಳೆದುಕೊಳ್ಳುವೆ ಎನ್ನ ಪ್ರಾಣವನ್ನು. ಮಕ್ಕಳಿರ, ಸ್ವಲ್ಪ ಶಾಂತರಾಗಿರಿ, ಹೇಳುವನು ಕೇಳಿರಿ. ಚೆನ್ನಾಗಿ ತಂದೆ.
ಯಾತಕ್ಕೆ ಮೃತರಾಗಿ ಹೋಗುವಿರಿ? ಮಕ್ಕಳಿನ ತಂದೆಯೇ, ತುಂಬಿದ ಕೆರೆಯಲ್ಲಿ ತಮ್ಮಿಗೆ ನೀರು ತುಂಬಿದ ಕ್ಷಣವೇ ತುಂಬಿದ ಕೆರೆಯೆಲ್ಲ ಬತ್ತಿ ಬರಿದಾಗಿ ಹೋಗಿದ್ದೆ ಹೇಗೆ? ಮಕ್ಕಳಿನ ಅಪ್ಪಯ್ಯ, ನಿಮಗೆ ಇಲ್ಲಿರುವುದು ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕೆಗೆ ಹೋಗೋಣ ಬನ್ನಿರಿ. ಇನ್ನು ನಿಮ್ಮ ಪತಿ ಹಳಿದರೆಂಬ ಹಂಬಲವನ್ನು ಬಿಟ್ಟು ಬಿಡಿರಿ. ನಿಮಗೆ ಬಂದ ಭಯವೇನು, ಧೈರ್ಯವನ್ನು ಮಾಡಿರಿ. ಅರ್ಜುನ ಅರ್ಜುನ ರಂಡೆಯ ಪತಿವೃಷ್ಠರಾದ ಸ್ತ್ರೀಯಳು ಎಷ್ಟು ದಿನ ಬಾಳಿದರೂ ಬಂದ ಭಾಗ್ಯವೇನು? ಶ್ರೇಷ್ಠವಾದ ಕಾಂತನನ್ನಾಗಲಿ ಕಷ್ಟಪಡುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ ಜನಾರ್ದನ? ಮಾಡಿ ನೋಡು ಇದಕ್ಕೆ ಮುಂದಿನ ಆಲೋಚನ. ತಂದೆ, ಅಮ್ಮ ಮಗಳೇ, ಹಾಗೆಲ್ಲ ಮಾತನಾಡಬಾರದು. ಕನಕಾಗಿಯೇ ಸ್ವಲ್ಪ ಶಾಂತಳಾದು. ಅಪ್ಪಯ್ಯ, ಅಮ್ಮ ಮಗಳೇ, ಪತಿಯನ್ನು ಬರೆದು ಬಾಳುವುದಕ್ಕಿಂತ ಪತಿಯೊಡನೆ ಸಹಗಮನವನ್ನು ಮಾಡುವೆನು. ಎಂತ ಸಾವಿಗೆ ನೇವನ್ನು ಕೊಡ ಜನಕ ಜಗದಿತ್ಯಾದಿ ಕಂತಕರಕ ಪತಿವ್ರತ ಶಿರೋಮಣಿಗಳಾದ ಉತ್ತರಿಯೇ, ತಂದೆ, ಪತಿಯೊಡನೆ ಸಹಗಮನೆಯಾಗಿ ಹೋಗುವುದು ಸರಿಯೇ? ಅಮ್ಮ ಮಗಳೇ, ಅಪ್ಪಯ್ಯ, ಪತಿ ವ್ಯಸನದಿಂದ ಹಸು ಹರಿದು ಹೋದರೆ ಶಿಶು ಹತ್ಯೆ ದೋಷಕ್ಕೆ ಗುರಿಯಾಗುವೆ ಅಮ್ಮ. ಈ ದೋಷವು ನಿನಗೆ ಜನ್ಮ ಜನ್ಮಾಂತರಕ್ಕೂ ಬಿಡುವುದಿಲ್ಲ. ಅಮ್ಮ ಮಗಳೇ, ತಂದೆ, ನಿನ್ನ ಮನದ ಕ್ಲೇಶವನ್ನು ಬಿಡು. ಅಮ್ಮ ಮಗಳೇ, ಅಪ್ಪಯ್ಯ, ನಿನ್ನ ಬಸುರಿನೊಳ ಅಸಮಬಲ ಶಾಲಿಯಾದ ಬಹು ಪರಾಕ್ರಮಶಾಲಿಯ ಮಗನು ಉದ್ಭವಿಸುವನು. ಜಗತ್ ಪ್ರಖ್ಯಾತ ಪರೀಕ್ಷಿತ ರಾಜನೆಂಬ ಮಗನು ನಿನ್ನ ಉದರದೊಳಗೆ ಉದ್ಭವಿಸುವನಮ್ಮ. ಅಮ್ಮ ಮಗಳೇ, ಜನಕ, ಈ ಕ್ಷಿತಿಯೊಳ ನಿನ್ನಗೆ ವೀರ ಬದಿರುತ ಎಂಬ ಬಿರುದು ಕೊಟ್ಟಿರುವೆನು. ಮತ್ಯಾವ ಯೋಚನೆಗೆ ಮನಗಡಬೇಡ ಕಮಲದಳ ನೇತ್ರಿ ಕೋಮಲಗಾತ್ರಿ. ಅಹೋ ಜನಕ, ಮಗಳೇ, ಹತ್ತಾಡದಿಂದ ಸುಸರಾರ್ಥಕ್ಕೆ ಗುರಿಯಾಗುತ್ತಿದ್ದೆ. ನಿನ್ನ ಅಂತಃಕರಣವು ಎನ್ನ ಮೇಲಿರಲಿ ಜನಕ ಜಗದಿತ್ಯಾದಿ ಕಂತಕರಕ. ಮಕ್ಕಳಿನ ಶಾಂತರಾಗಿ ಹೋಗಿರಿ. ಅರ್ಜುನ 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 ಮಸೀದೆ
ಹಂಗೆ ಕುರುಬಲವೆಂಬ ಕದಳಿ ವದಕ್ಕೆ ಸುಟ್ಟಾಲನಂತೊಪ್ಪುವ ಪಾರ್ಥ ಇದು ಲೋಕದೊಳಗತಿ ಸಮರ್ಥ ಅರ್ಜುನ ಜನಾರ್ದನ ಕೌರವನಿಗೆ ಬಂಧುವಾದ ಸಿಂಧು ಭೂಪಾಲನೆಂಬ ಸೈನ್ಯವನ ಕನ್ನಡವ ನಾಳಿ ಉಳಿಯುವುದು ಅಸಂಭವ. ಕದನ ಪ್ರಸಿದ್ಧನ ಕಲಿಪಾರ್ಥನೆ ಜಗತ್ಕರ್ತನೆ ನೀ ನುಡಿದ ನುಡಿ ಮಾತ್ರ ಸಡೆಯಾಗಲಾರದು. ಜಯದ್ರಥನು ನಾಳೆ ಉಳಿಯುವುದು ತಿಳಿಯದು. ಪ್ರತಿಭಟನ ಮನ ಕಪ್ಪಿಸುವಂತೆ ಪಂದ್ಯದಲ್ಲಿ ಹಿಡಿಯುವ ಬಲ್ಗುಣ ಸಮರಂಗದಲ್ಲಿ ದುರೀಣ ಮಂದ ಮತಿವಿಧನರ ನಿಭ ರಕ್ಕಸರ ಬೃಂದವನ ಬಾಲಕ ಎದುಕೊಲ ನಾಯಕ ಬಪ್ಪರೇ ನನ್ನ ಚಂದ್ರವನಾದರೆ ಎನ್ನ ಪುತ್ರನ ಬಂದ ಕೊಟ್ಟಮ ವೈರಾದ ಇಂದ್ಯವನ ಸರವನ್ನ ನಾಲವತ್ತು ಮುನಗದೊಳಗೆ ಜಗದ ನಗದ ಮೇಲೆ ಬಂದ ರದ್ರ ಮೇಘನ ಕತ್ತಿರಿ ಬಿಡಲು ಬರೆಯಪ್ಪ ಟೈಮ್ ನೋಡ್ರಪ್ಪ ಬೆಳಗಾರಪ್ಪ ದಿನ ವಿಶ್ವದಲ್ಲಿ ಬರೋದ್ರಿ ಮರ ಕೌರವ ಕರ್ಣ ದ್ರೋಣ ಸೈಂಧವ ಕೌರವ ಕರ್ಣ ದ್ರೋಣ ಜಯದ್ರಥ ಸೈಂಧವ ಪಾತ್ರಣ ಸೈಂಧವ ಬಾಯಿಗಡ್ಡೆ 100 ಇವರು ಕರ್ಣನ ಪಾತ್ರ ಮಾಡಂತಾರೆ. ಒಂದು ಬಂಗಾರದ ಒಂದು ಬಹುಮಾನ ಪ್ರಕಾರ ಮಾಡ್ತಾರೆ. ಇರ್ಲಿದ್ರೆ ಇದ್ರ ಬಂಗಾರದ ಬಾಯಿದ ನಡೀತಾರೆ. ಒಂದು ಬೆಳ್ಳಿದ ಬ್ರಾಸ್ಲೆಟ್ ಅನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. 100 ಸ್ಟೇಜ್ ಮೇಲೆ ಬರ್ಬೇಕಾಗಿಲ್ಲಂತೆ. 100 ಅರ್ಜೆಂಟ್ ಆಗಿ ಬರ್ಬೇಕು. ಅಂಕಿತನಾದ ಭಾಗ ಸಂಭವ ಸೈನ್ಯವನ್ನು ಏನು ಹೇಳಲ್ಲ ಪ್ರಾಚೀನ
ಸಿಂಧು ದೇಶಾಧ್ಯಕ್ಷನಾದ ಸೈಂಧವ ಗುರು ಸೈನ್ಯ ಪರಸ್ಪರವಾಲೋಚನ ಸಲ್ಯಕರು ಬಾಧುಗಳು ಕೂಡಿಕೊಂಡ ಮುಂದಿನ ಯೋಚನೆಗೆ ಗೌರವಂದಿನ ನಡಿಗೆ ಹೋಗಲಿ ನಡೆಯಿರಿ ಸೈಂಧವ ಸೃಷ್ಟಿಯ ಕಾಲದೊಳ ಸಮಬಲಶಾಲಿಗಳಾದ ಕುಂಭಕರ್ಣ ಸೈಂಧವಾದಿಗಳಿಗೋ ಇಲ್ಲಿಗೆ ಯಾಕೋ ಬರುತ್ತಿರುವರು. ಈಗೋ ಮನನೊಂದ ಸೈಂಧವನ ಮಾತ್ರ ಏನೋ ಗುಡುಗನಾಗಿ ಪೇಚಾಡುತ್ತಾ ಬರುತ್ತಿರುವ ಸಾರಥಿ ಇದನ್ನು ವಿಚಿತ್ರದ ರೀತಿ. ಅದೇನು ಚೆನ್ನಾಗಿ ಹೇಳೋ ಅಂಗಾಧಿಪತಿಯೇ, ಎಂದಿನ ದಿನ ಅಭಿಮಾನವನ ಕೊಂದವನಕ್ಕೆ ಸೈನ್ಯವನ ಕಂದನಕ್ಕೆ ಬಂದಿರವದ ತಂಚುಗಾರ ರಂಗದಲ್ಲಿ ಸೈನ್ಯವನ ಶಿರಾಜವನ ಶಪಥವನ್ನು ಮಾಡುವನಂತೆ ಅದಕ್ಕಾಗಿ ಸೈನ್ಯವನ ಮಾಡುವನ ಚಿಂತೆ. ವಸುದೀಶನಾದ ಕೌರವೇಶ್ವರನ ಕೇಳು. ಅದೇನು ಚೆನ್ನಾಗಿ ಹೇಳೋ ಸೈಂಧವನೇ, ಲೇಸಾಯ್ತು. ಭಕ್ತನ ಕೂಸನ್ನು ಮೋಸ ಮಾಡಿದಕ್ಕೆ ಎನ್ನ ಪ್ರಾಣಕ್ಕೆ ಮೂಲವಾಯಿತು. ಭಕ್ತನ ಮಾಡಿದ ಪ್ರತಿಜ್ಞೆ ಮೀರುವುದಕ್ಕೆ ಹರಿಹರಿಯಾಗಿ ಬ್ರಹ್ಮಾದಿಗಳನ್ನ ನಾಳೆಗೆ ಉಳಿದ ಪ್ರಾಣ ಭಕ್ತನ ಮಾತ್ರ ಸುಳ್ಳಾಗದ ಸುಯಾತದ ಇದಕ್ಕೆ ಮಾಡಿದ ಆಲೋಚನ ಬಲ ರೋಷವಂತನಾದ ಸಿಂಧು ದೇಶಾಧ್ಯಕ್ಷನಾದ ಸೈಂಧವನೇ, ಎನ್ನ ರಾಜ್ಯವು ಹೋದರೆ ಚಿಂತೆ ಇಲ್ಲ, ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬ ಯೋಚನೆಯನ್ನು ಬಿಡಿಬಿಡಿ ಬೇಗನೆ. ಆದರೂ ಚಿಂತೆ ಇಲ್ಲ, ಭೋಜನ ಜಾಣನಾದ ದ್ರೋಣರಲ್ಲಿಗೆ ಹೋಗೋಣ ನಡೆಯಿರಿ. ಆತನು ಏನಾದರೂ ಒಂದು ಯೋಚನೆಯನ್ನು ಮಾಡುವನ ಸೈಂಧವ, ಬಿಡಿಬಿಡಿ ನಿನ್ನ ಮನಸ್ಸು ಬಿಡುವೆ. ಮಾತ್ರಿಗೆ ಹೋಗೋದ್ರೊಳ ಪ್ರತಿಜ್ಞೆಯನ್ನು ಮಾಡಿರುವನು. ಆಚಾರ್ಯರೇ, ಇದಕ್ಕೆ ತಪ್ಪಿದರೆ ಆಜ್ಞೆಗಳು ಮತ್ತೆ ಅವನು ತಡಿಸುವನೆಂದ ಮೋಹದಿಂದ ನಿಯಮವನ್ನು ಮಾಡಿರುವನು. ಅವನಿಗೆ ಗೋವಿಂದನ ಸಹ ಇರುವುದೆಂದು ಗರ್ವದಿಂದ
ಮುಖದ ವರ್ತನಲ್ಲ ಭೂಪಾಲ ಸುಬ್ರಹ್ಮಣ್ಯಗೆ ತಕ್ಕೇನೆ ಮಾಡಿದರೆ ತೀರದು ಬೇಚನೆ ಧನಶಕ್ತಿ ಬಲ ಪಾತ್ರನಾಗಿರುವ ಪ್ರತಿಕ್ರಿಯೆ ಶೆಡ್ಡಿ ಆಗಲು ಎನ್ನ ವ್ಯಕ್ತಿ ಸಾಲದು ಲೋಕ ರಕ್ಷಕನಾದ ಶ್ರೀ ಲಕ್ಷ್ಮೀಕಾಂತ ಕರ್ಣಕಟಕ್ಷ ಕುರಮಂಡಲೇಶನೇ ಸೈನ್ಯ ಕಾಯುವುದಕ್ಕಿನಿಂದ ಆಗಲು ಅವನನ್ನು ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥನವ ಕೃಷ್ಣನ ಬ್ಯಾರವನು ಜೀವನಂಬರಗಿದೆ ಗರವನ್ನು ಕೆಡುತ್ತಿರುವುದು ಜಗವನ್ನು ಇದಕ್ಕೊಬ್ಬವನೇ ಸಲುವನು ಒಬ್ಬವನೇ ಸಿದ ಬಡಿಗಿರವನಿದೆ ಕೇಳಲಿಗೆ ತಿಳಿದು ಧರಣಿಸಿದೆ ಮುರಾರ ನುಡಿಗಳು ನಿನ್ನ ಬಂಧವಾದ ಸೈನ್ಯವನ್ನು ಆಸೆ ಬಿಡ ಪಡೆಯುವ ಬಗ್ಗೆ ಹಿಡಿಗಿದ್ದೇವರಿಗೆ ಮಂದ ಮಧ್ಯೆ ಕೌತ್ರಾನ್ವಿತನಾದ ಸೂರ್ಯನಂದನ ಈ ಸುದ್ದಿ ಸೂರ್ಯನಾದ ದ್ರೋಣನ ಹೇಳಿದ ವಚನವನ್ನು ಕೇಳಿ ಕ್ಷಣ ಸದ್ಯಕ್ಕೆ ಮಧ್ಯಮ ಪಾಂಡವನ ಮಾಡಿರುವ ಪ್ರತಿಜ್ಞೆಯನ್ನು ಕಳಿಸಿ ಜಯದ್ರಥನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬ ಯೋಚನೆಯನ್ನು ಮಾಡುತ್ತಿದ್ದರೆ ರಂಗದಲ್ಲಿ ಬರೀ ಸುದ್ದಿಯನ್ನು ಬೆಟ್ಟ ಪದ್ಮಾಕ್ಷನಾದ ಪರಬ್ರಹ್ಮನ ವಿದ್ಯೆಯನ್ನು ಬೋಧಿಸುವನು. ಈ ಸೂರ್ಯನಂದನ ರಾಜ ಸೇನಾಧ್ಯಕ್ಷನಾದ ದ್ರೋಣನ ಬುದ್ಧಿಯನ್ನು ನೋಡು ಬಾಣನಂದನ ಮಾಡೋ ಇದಕ್ಕೆ ಸರಿಯಾದ ಆಲೋಚನೆ. ಚಕ್ರವರ್ತಿ ಅಹೋ ಕರ್ಣ ಅಕ್ರದವಿಲ್ಲದ ನಿನ್ನ ಪಕ್ಕದ ರಕ್ಕವನ್ನು ಹಾಳು ಮಾಡುವುದಕ್ಕೆ ದ್ರೋಣನಿರುವನಲ್ಲದೆ ಇವನ ಸೇನಾಧ್ಯಕ್ಷನಮ್ಮ ಇವನನ್ನು ನಂಬುವನೇ ಗೊಂಡಾರಣ್ಣದವಳ ಕಾಲ ಆರಣೆ ಮಾಡಿ ಬಂದ ಕಾಂಡವನನ್ನು ಕೊಂಡಾಡುವನು ಗೊಂಡದಲ್ಲಿ ಅನಿಸಿದ ಉಂಡುವುದಕ್ಕೆ ನಿನ್ನ ಭಂಡಾರ ದ್ರವವಲ್ಲ ತನ್ನ ಮಟ್ಟ ತಿಂಡಿಗಾಗಿ ಸರಿ ಮಾಡಿದನು ನೋಡುವನು ಇವನು ವ್ಯಕ್ತಿಯನ್ನು ದುರ್ಯೋಧನ ತಿಳಿದುಕೋ ಇವನು ವ್ಯಕ್ತಿ ಅಹೋ ಸೋಳೇಶನೇ ಏನು ಕರ್ಣನ ಮನಸ್ಸನ್ನು ನೋಡಿದೀಯಾ ಸಂಗತಿಯ ದೋಷದಿಂದ ಎದುರನ ಕಡೆಯವನು ಅನಂತ ಬ್ರಾಹ್ಮಣ ಹೃದಯನ ನಾಗವನು ದುಷ್ಟರಿಂದ ಕುಲ ನಷ್ಟ ಆಗುವುದು ಮದ್ಯಪಾನ ಮಾಡವರಿಂದ ಮರ್ಯಾದೆ ಕೆಡವನ್ನು ಒದಗುವುದು ದುರ್ಮಂದಿರ ರಾಜ್ಯದ ಧರ್ಮವನ್ನು ಸತ್ಕೀರ್ತಿ ಸಹ ನಾಶ ಆಗುವುದು. ಈ ಕರ್ಣನ ಮಾದರಿಂದ ನಿನ್ನೆ ಕೇಳಬರುವುದು ಬಾರಿ ಮಂದಿರವಲ್ಲ ಕೇಳಿದರೆ ಈ ಕರ್ಣನ ದಿನ ಅಹೋ ದ್ರೋಣಾಚಾರ್ಯ ಅಹೋ ರಾಜ ಎಲ್ಲಗಾರನು ಅಲ್ಲಿಗೆ ನಿನ್ನನ್ನು ನಂಬಿ ನಾನು ನನ್ನ ಸೇನಾಧ್ಯಕ್ಷನಾಗಿ ಮಾಡಿದನು. ಕಲಿಪಾರ್ಥನ ಮಾಡಿರುವ ಪ್ರತಿಜ್ಞೆಯನ್ನು ಗೆಲ್ಲುವುದಕ್ಕೆ ಯೋಚನೆಯನ್ನು ಮಾಡಿದ್ರು ದ್ರೋಣ. ನಿನ್ನನ್ನು ನಂಬಿನ ಕೆಟ್ಟ ದ್ರೋಣ ಇಲ್ಲಿವರೆಗೆ ತಿಳಿಯಲಿಲ್ಲ ನಿನ್ನ ದುರ್ಗುಣ. ಅಹೋ ದುರ್ಯೋಧನ ನನ್ನನ್ನು ನಂಬಿ ನೀನು ಅದಕ್ಕೆ ಕೆಟ್ಟೆ ನೀನ ಕೆಟ್ಟಿ ಎತ್ತ ಬೆರೆಯಾಗಿ ಅಂದರೆ ಭೀಮನಿಗೆ ಸದಕ ಕೇಳಗಳನ್ನು ತಿಳಿಸಿ ಕೈ ಕಾಲಗಳನ್ನು ಕಟ್ಟಿಸಿ ಕಾಲಮಡಿಗಳನ್ನು ವೀಕ್ಷಿಸಿದಾಗಲೇ ನೀನೆ ಕೆಟ್ಟೆ ಸ್ವಕನ್ಯ ಮಕ್ಕಳಿಂದ ಕಪ್ಪಟ ದೂತವನ್ನಾಡಿ ಪಾಂಡವರನ್ನು ಈ ಅರಣ್ಯಕ್ಕೆ ಕಳೆದಿದಾಗಲೇ ಕೆಟ್ಟೆ ಅವರು ರಾಜ್ಯದ ಭಾಗವನ್ನು ಅವರಿಗೆ ಕೊಡುವಂತ ಗುರು ಹಿರಿಯರ ಹೇಳಿದ ಮಾತು ಮೀರಿದಾಗಲೇ ನೀನು ಕೆಟ್ಟೆ ಆದರೆ ನಿನ್ನ ದುರ್ಗುಣವೇ ನಿನ್ನನ್ನು ಕೆಡಿಸಿದಲ್ಲವೇ ಹಣ್ಣಿನ ಕೆಡಿಸಲವೇ ಕುರುಬುಬದೆ ಅನ್ನಯ್ಯವೇ ನನ್ನ ಆತ ಕಾಡಿದೆ ನಮ್ದು ಅರ್ಧ ಗಂಟೆ ಎಲ್ಲರೂ ಗುರು ಭೂಪತಿ ಗುರು ದ್ರೋಣರೇ ನಿಮ್ಮ ಹಳೆಯ ಪುರಾಣಗಳನ್ನು ತೆಗೆದಿರಿ ಎಲ್ಲ ಪ್ರಾಣಕ್ಕೆ ಬಂದ ತೊಂದರೆ ಎಲ್ಲ ಪ್ರಾಣವೂ ಭಯಗೊಂಡಿದ್ದೇನು ಸಾಚಾರವಾಗಿ ಕೊಡುವುದು ಆ ಪಾರ್ಥನು ನಿಮ್ಮ ಮೇಲೆ ಪ್ರತಿಜ್ಞೆ ಮಾಡಿದ್ದರೆ ನಿಮ್ಮ ಹಳೆಯ ಪುರಾಣಗಳ ಬಯಲಿಗೆ ತೆಗೆದಿದ್ದು ಬ್ರಹ್ಮರಂದ್ರ ಪ್ರಿಯಾಂತರ ಯೋಚನೆ ಮಾಡುತ್ತಿದ್ದೀರಿ ಎಲ್ಲ ಪ್ರಾಣವನ್ನು ಉಪಾಯ ಮಾಡುತ್ತೋಣ ನಿಮ್ಮ ಪಾಲಪದ್ಮಗಳಿಗೆ ಇವರು ಇವ ಬಂದಿದ್ದು ನಾನು ನೋಡಿದ್ದು ಇವ ನೋಡಿದ್ದೇನೆ ಇವ ಬಂದಿದ್ರ ಅಷ್ಟೇ ಕೂಡ ನಾವು ಉಳಿದಿದ್ದಲ್ಲ ಅದು ಮುಕಟ ವರ್ತನದ ಕುರುಬುಪತಿ
ಭುಜ ಬಲದ ಪಟ ಟೋಪನ ಪ್ರತಿಜ್ಞೆಗೆ ಸಿಡಿ ಹಾಕದು ನೋಡಿದರೆ ಕರ್ಣಂಗಳಿಯ ಕಟರವಾಗಿ ತೂಗಿದ ಖೇದ ಮಾಡಲ ಗತಿ ಸುಬ್ಬಣ್ಣನವ ಸೈನ್ಯವರ ಲಾಲಾಟದಲ್ಲಿ ಇದ್ದಿಂದಿರ ಲಾಲಾಟ ಮೇಲೆ ಇತ್ತಂಜ ಕಾಣುತ್ತಿದೆ ಯಾರು ಮಾಡಬಹುದೇನಿದೆ ಚಕ್ರ ಬೆಕ್ಕದ ಮುಂಭಾಗದಲ್ಲಿ ಎತ್ತರದನ ಚಕ್ರ ಜಂಜಾತನ ತೊಡದ ಇದ್ದವನು ಬಡವಕ್ರದಲ್ಲೇ ಅಕ್ಕರದ ಜಯತ್ರವನ್ನು ಕಾಣುವಂತಕ್ಕೆ ಶಬಡವನು ಇನ್ನ ಭಯವಾದಕ್ಕೆ ಸಿಂಧು ದೇಶದ ಬನಿಗೆ ಬಂದಿರುವ ಭಯವೇನು ಅರಿವಿಂದ ಲಾಭನ ಅರ್ಜುನ ನಾಳೆ ವೀರರ ಒಂದು ಕೊಡಿ ಬರಲಿ ಚಕ್ರ ಜಂಜಾತನ ಮಾಡಿದ ಪ್ರತಿಕ್ರಿಯೆ ಮಾತ್ರ ಕಳೆದವನು ಕಾಲೇ ನಿಮ್ಮ ಭಯದ ಸಂಶಂ ತಿಳಿಸಿರಿ ನಿಮ್ಮ ಭಯದ ಸಂಶಂ ತಿಳಿಸಿರಿ ಎನ್ನ ನಾಳೆ ಸಮರಂಗದಲ್ಲಿ ಎನ್ನ ಪ್ರಾಣವನ್ನು ನೋಡು ಆಹೋ ಸೇನಾಧ್ಯಕ್ಷನಾದ ದ್ರೋಣ ಸಮರ ವಿಜಯಕ್ಕೆ ಶಿವನ ಕೃಪಾ ಸಂಕ್ರಮಿಸ ಕಣಗೆ ಅನುಪಮ ಪ್ರೇಮಿ ವಿಲಾಸ ಕಮಿಸ ಕಂಡನು ಕೇಳವನ ಕೇಳ ಪಾರ್ಥ ಅದೇನು ಚೆನ್ನಾಗಿ ಹೇಳು ಕಂಜಾಕ್ಷನೇ ಕಲಿ ಪಾರ್ಥನೆ ಸ್ವಪ್ನದ ರಂಜಪ ಕೆಂಜಡೆಯ ಶಿವನು ಬಂದು ಮಗನ ನಿನ್ನ ಪ್ರತಿಜ್ಞೆಗೆ ಪ್ರತಿ ಉತ್ತರ ಉಂಡೆ ಹೊಂಜದರ ಎಂದು ಸಿಂಚನಿಗೆ ಶಾಪಗಳೆನ್ನ ಕರಕ್ಕೆ ನೀಡಿದನ ಪಕ್ಷಿ ವಾಹನನೇ ಶ್ವೇತವಾಹನನೇ ದಕ್ಷತರ ದಂಸವೇ ಬಂದು ಸೈನ್ಯವನ ಸರ ಲಕ್ಷ್ಯವಿಲ್ಲದ ತೆರೆಯನ್ನು ಕಡನ ಕಟಾಕದಿಂದ ಗಾಂಡೀವಿ ನಿನ್ನ ನಿಜ ಶಾಪವನ್ನು ಇಡಿ ಎಂದನ ದಾನವ ದಂಶವೇ ಕೇಳು ಅರ್ಜುನ ಚೆನ್ನಾಗಿ ಹೇಳು ನಿನ್ನ ದಿವಸ ಸಾಕಂಡನು ಕಣ್ಣು ತೆರೆದು ನೋಡಿದನು ಎನ್ನ ಮನದೊಳು ಉಲ್ಲಾಸಗೊಂಡನು ಕನಸಿ ತರವಾಗಿ ಕಂಡನು ಧನುಚಾರಿಗೆ ಬೆಸನಿಗೆ ಬಳ್ಳಲಸಬೇಡ ಇದೇನು ಆಶ್ಚರ್ಯವೇ ದುರದಿರಾಗ್ರ ದಂಡನಾದ ನರನೇ ನಾರಾಯಣನೇ ಇರುಳು ಸ್ವಪ್ನಾವಸ್ಥೆಯೋಳು ನಿನ್ನಗೆ ಗುರುತರ ಚಾಪವನ್ನು ಕೊಟ್ಟನೇನು ಪಿನಾಕಿ ಆಗಾಗದ ಸೈನ್ಯವನ ತಲೆಗೆ ಬಂದು ಮುಚ್ಚಿತು ಗಿರಾಕಿ ಧನುಂಜಯನೇ ಧನುಚಾರಿಗೆ ಈ ದಿನ ರಾತ್ರಿಯೊಳ ಜಯದ್ರಥನ ಮರಣ ಸಂಶಯ ಜ್ಞಾನ ಚಿತ್ತಾಲೋಲನಾಗಿರುವನು ನಾಳಿನ ದಿನ ಅವನ ಕಾಂತಿಗೆ ಬಂದೊರಗುವುದು ವೈದ್ಯವಿಂದನ ಲಕ್ಷಣ ಕದನ ಪ್ರಸಿದ್ಧನಾದ ಪಾರ್ಥನೆ ಜಗತ್ಕರ್ತನೆ ದಿನೇಶ ಹೃದಯನಾದನು ಕುದುರೆಗಳ ವಾಗಿಯ ಪಿಡಿದು ಕುರುಬನ ಬೆದರು ಬಂದ ರಥಮ ಬಿಡುವರು ಕೋದಂಡ ಬಂದರಿಸು ಬಲಗುಣ ರಥಮ ಬಿಡುವರು ಈ ಕ್ಷಣ ಶಂಕು ಚಕ್ರ ಗಜಾಯುಧನಾದ ಪಂಕದಾಕ್ಷನೆ ಬಲಗುಣನೆ ಮೋಂಕಿನ ಇಂದಿನರ ನಂಗನ ತಡಿಗೆ ಅಂಕಿತವೇ ಮೀರಿದ ಸರಸಂಗಲಗಳಿಂದ ಕವರುವರ ಬಲ್ಲ ಬಿಂದು ಮರವ ನೋಡಿ ಬೇಗನೆ ನಗದರನೆ ಬರದೆ ಎನ್ನ ಮಗನ ಕೊಂದವ ನನ್ನ ಹೆಸರ ಎತ್ತಿದರ ದಟ್ಟಗಲ್ಲ ಎಂದು ಮತ್ತೆ ಗೋಪಾಚನವ ದಕ್ಕನ ಬರಿದ ಎಗ್ಗಲವಾಗಿ ಬರಿದ ಗುರುತರ ಮಾದಸರ ಸನ್ನಗಳನ್ನು ಏರಿಸುವ ಗುರುಬಲದ ಬಳಿಗಿರುವ ಸೈನ್ಯವನ ಸರವನ್ನ ರಾಜನಿಗೆ ಇಳಿಸುವವರಿಗೂ ಎನ್ನ ರೋಷ ಚಾಲೆಯ ಮಾತ್ರ ಶಾಂತವಾಗಲಾರದು ಜಂಜು ಮಾರತಿಗಿಂತ ಮಿಗಿಲಿನ ಬಾಹುಜಬಲ ದಂಡನಾದ ರಥವನ್ನು ಬಿಡು ಮಾಧವ ತಡೆಯದಕ್ಕೆ ಹೊಡಿ ರಥವ
ಪಾಂಡಿತ್ಯನಾದ ಮಾತ್ರದಿಂದ ರಣದಂಡನಾದ ಮುಂದೆ ತೋರಿದರೆ ದ್ರೋಣ ಸೈನ್ಯವನ ಶಿರವನ್ನು ಆರಿಸಿದು ನೋಡಿ ಎನ್ನ ಬಾಣ ಪಾತಾಳ ಲೋಕದಲ್ಲಿ ಹೊಡೆಗೆದ್ದರೆ ಬಿಡಬಲ್ಲನೆ ಮಂಡಲೀಕರ ಮಂಡಗಳ ಮೇಲೆ ಮಂಡ್ಯದ ಮಾಗಿರುವ ಗಿರಿದ ಗುಂಡಗಳನ್ನು ಕಂಡಿರಿಸುವ ಗಾಂಡಿವನೆದ್ದು ಬ್ರಹ್ಮಾಂಡವ ಬ್ರಹ್ಮಾಂಡವನ್ನು ಒಡೆಬಿಡುವಂತೆ ಗಿಡಿ ಕಂಡೆಗಳನ್ನು ಬರುವ ಸರವೂರಗಳನ್ನು ನೋಡ ಕಡೆಗೆಲ್ಲ ಯಾದವರ ತಡೆದ ಒಡೆಯುವುದ ಸೇನಧ್ಯಕ್ಷನ ತೃಣ ಶಗಡೆ ಹೋದ ಮೇಲೆ ಬರುವ ನುಡಿ ಅರ್ಜುನನ ಬಾಣ ಮಂಗಪತಿಗೆ ಓ ಗುರುವರೇಣೆ ವಂಗರಾಜ್ಯ ಬಲದಿಂದ ಬಿಂಕನುಡಿಗಳ ಮರೆದರೆ ಈ ರಣರಂಗದಲ್ಲಿ ಕಾರರಿಗೆ ಮತ್ತೆ ಇರಲೊಬ್ಬರ ಸೆಳೆದ ಒಡೆಯವನ ಗಂಟ ಮಾತನಾಡಬಾರ್ದ ನೀನು ಕಾಣಿದೆಯನ್ನ ಸಮರ್ಥ ದಿಲ್ಲಿ ವಿದ್ಯದೊಲ್ಲ ನಾನೇ ಬಲಸಾಲ ಎಂದ ನೆಲೆ ತೆಪ್ಪಿರುವೆ ನಿನ್ನ ವಿಷ ಕಂಗಳನ್ನು ತೆರೆದು ವೀರಲಾಸ್ತ್ರವನ್ನು ಹೊಡೆದಿರುವನ ಅಪರಿಮಿತ ಸಾಹಸಿಯಾದ ದೃಪದನನ್ನು ತಂದು ಹಿಡಿದ ನಿನ್ನ ಶಪಥ ಗೆಲ್ಲಿಸಿಕೊಟ್ಟಿದ್ದು ಹಾಗನ ಮರದಿ ಏನು ನಿನ್ನ ವಿಷ ಕಂಗಳನ್ನು ತೆರೆದ ಹೊಸದಗೆ ಮೇಲೆ ಕೆಳಗೆ ಗೆದ್ದರೆ ಬಪ್ಪರೆ ಕಂಡಿವೆ ಎಂಬ ಹೆಸರು ಯಾಕಕ್ಕೆ ನಿನಗೆ ಉಸಿರು ತಿರಗದಂತೆ ತನವಿದ್ದಗಳ ಹೊಸಕಂಗಳನ್ನು ಉಡೆ ಬಡಸಳದ ಬಿಡುವನ ತಡೆಯಾತಕ್ಕೆ ಸೇನಾ ಅಧ್ಯಕ್ಷನ ತೃಣ ಕುರಬಲವನ್ನು ಕಂಬದು ಒಂದು ನಡೆದರು ನೋಡಿ ಅರ್ಜುನನ ಬಾಣ ನಿರ್ಜರ ವಂದಿತನಾದ ಜಡೆಯನ್ನು ಒಲಿಸಿದ ಅರ್ಜುನನೇ ನಾರಾಯಣನೇ ಈ ಮೂರ್ಛಕದೊಳಗಿಂದ ಸಮಬಲ ಮುಜಲಿದ್ದಾರೆ ಯಾರನ್ನು ಕಾಣನು ಅರ್ಜುನ ಜನಾರ್ದನ ಸೇವೆಂದ ನುಡಿ ಬೇಗನೆ ಮೋಕ್ಷ ವಂದಿತನಾದ ಗುರು ದ್ರೋಣನ ಪಾದಕ್ಕೆ ವಂದಿಸು ಅರ್ಜುನ ಜನಾರ್ದನ ಇಂದಿನ ಹವದಲ್ಲಿ ಸಂದೇಹವಿಲ್ಲದೆ ವಂದನೆಯ ಮಾಡ ಗುರು ದ್ರೋಣನಿಗೆ ಹಾಗಾದರೆ ನಿನ್ನ ಪ್ರತಿಜ್ಞೆಯು ಫಲಿಸುವುದು ಇಂದಿನ ಅವಧಿ ಲೇಸು ತೋರುವುದು ವಿಜಯ ಮಾಡದಿರು ಈ ವಿಷಯದಲ್ಲಿ ಯೋಚನೆಯ ಮುರಹರಿಗೆ ನಾನೇನು ದುರಹೇಳಿಗೆ ಹೇಗೆ ಭರತ ಕುಲವತ್ತನಾಗಿ ದರ ಒಳಗೆ ಉದ್ಭವಿಸಿ ದುರದ ಒಳಗೆ ವೈರಿಗಳ ಸಭಕ್ಕೆ ಮನವೊಳಗೆ ತಡೆಗಲಾರಿದ ಶರಣವಗ್ಗರೇ ಎನ್ನ ಸುರೈರಾದಿಗಳ ವ್ಯಕ್ತವರೇ ಮುಂದಕ್ಕಿತ್ತ ಕಾಲ ಹಿಂದಕ್ಕಿಡುವ ಗಂಡರನ ದಂಡನಂದ ಪ್ರದಂಡನಂದ ಪಾದಗಳ ಕಾಲ ಬೆಣ್ಣಿ ಎಂದರಿಸರವನ ಪುಂಡರೀಕಾಕ್ಷನೇ ಪಾಲ್ಗೊಳ್ಳನೆ ನಿನ್ನ ನುಡಿಗೆ ಒಡಂಬಟ್ಟ ಖಂಡನದ ಒಳಗಿರುವ ದ್ರೋಣನ ಪಾದಕ್ಕೆ ಮಂಡಿ ಎಂಬಾಗಿದರೆ ಒಬ್ಬರೇ ಎಂಬ ಹೆಸರೇ ಅದಕ್ಕೆ ಕುರುಮಂಡಲೇಶನ ಬಲಬಲ್ಲ ಹಿಂಡಿ ಬಿಡುವ ಗಾಂಡೀವಿಗೆ ಎಂತ ರಂಡ ಮಾತುಗಳನ್ನು ಹೇಳಿವೆ ಕೃಷ್ಣರಾಯ ಇನ್ನೊಂದು ಸರಿ ಏನದರಿಂದ ರಣಗೇಡಿಗೆ ಸುದ್ದಿಯ ಎಲ್ಲ ಧನಂಜಯ ಧನುಚಾರಿಗೆ ನಿನಗೆ ಹುಚ್ಚು ಹಿಡಿಯಿದೆ ಹೇಗೆ ಬಿಡು ನಿನ್ನ ಮನದ ಸಂಶಯ ದ್ರೋಣ ನಡಗೆ ರಣರಂಗದಲ್ಲಿ ಕಾದಾಡುವ ಪ್ರಾಣ ನಿನಗೆಲ್ಲವೆಂದು ಹೇಳಿದ್ದೇನೆ ಮತ್ತೇನು ಹೇಳಿದ ನಾರಾಯಣ ಜಾಣತನದಿ ದ್ರೋಣನ ಪಾದಕ್ಕೆ ವಂದಿಸು ಹಾಗಾದರೆ ಸೈನ್ಯವನ ಕಂದರವು ಭೇದಿಸುವುದಕ್ಕೆ ಮುಂದೆ ನಮಗೆ ಲಾಭ ಬರುವುದಲ್ಲ ಅರ್ಜುನ ಜನಾರ್ದನ ಅದ ಮುಗಿದರೆ ಗುರು ಕಾಯುವುದೆಂಬ ಶ್ರುತಿ ಇರುವುದಲ್ಲ ಇಷ್ಟು ನೀನು ತಿಳಿಯಬಹುದಲ್ಲ ದ್ರೋಣನೊಡನೆ ರಣರಂಗದಲ್ಲಿ ಕಾದಾಡುವುದು ಮುಂದೆ ನೋಡಿಕೊಳ್ಳಬಹುದು ಅರವಿಂದಾಪ್ತರ ಪಕ್ಷಿ ಮಾಂಬುದಿಗೆ ಸಾಗಿದರು ಜಾಣತನದಿ ದ್ರೋಣನ ಪಾದಕ್ಕೆ ವಂದಿಸು ಹಾಗಾದರೆ ನಿನ್ನ ಪ್ರತಿಜ್ಞೆಗೆ ಬಲ ದೊರೆಯುವುದು ವಿಮಸ್ತು ಗುರುವಿನ ಪಾದಕ್ಕೆ ಮೊದಲು ವಂದಿಸು ಪುಂಡರೀಕಾಕ್ಷನೇ ಪಾಲ್ಗೊಡಲೇ ನಿನ್ನ ನುಡಿಗೆ ಒಡಂಬಟ್ಟಾಗಾದರೆ ಕರ್ರ ಪುಂಡರೀಕದೊಳ ಗಾಂಡಿವನ್ನು ಎಳೆಸವನ ಕೋದಂಡ ಪಾಂಡಿತ್ಯನಾದ ಗುರುವಿನ ಪಾದಕ್ಕೆ ವಂದಿಸಬೇಕಾದರೆ ರಥವನ್ನು ಎಳೆದ ಭೋಗವನ್ನು ಮರವರ್ತಿನ ದ್ರೋಣನ ಪಾದಕ್ಕೆ ವಂದಿಸುವ ವೀಕ್ಷಣ ಅಭಿಷೇಕದಿಂದ ಹೋಗಿ ಬರಬಂದವನಾದಪ್ಪ ಅರ್ಜುನ ಕುರಿತ ನಿವರಣೆಯಾದ ಗುರುವರೆಗೆ ನಿಮ್ಮ ಶರಣ ಸರೋಂಜನೆಗಳಿಗೆ ವಂದಿಸುವ ವೀಕ್ಷಣ ನಮ್ಮ ಕರುಳನ್ನು ಪರಿಯೋ
ಪೌಲತ್ಯದಲ್ಲಿ ಜನಕನಾದ ಪಾಂಡುರಾಯನು ಸ್ವರ್ಗಸ್ಥನಾದನು. ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಭೀಷ್ಮನ ಅಂತಃಕರಣದಿಂದಲೂ ಕಾಲಹರಣ ಮಾಡಿದೆವು. ಸುಯೋಧನ ನೋಡಿದ ಯೂಜನ್ನಾಡಿ ಬೇಸರವಿಲ್ಲದೆ ವನವಾಸ ಮಾಡಿದೆವು. ಸಿಂಧು ದೇಶ ಅಧ್ಯಕ್ಷನಾದ ಬೆಲೆಯನ್ನು ವಸತಿಗೆ ಮೇಲೆ ಇಳಿಸುವನನ್ನು ರೋಷಂಟನಾಗಿ ಪ್ರತಿಜ್ಞೆಗೈದಿರುವನು. ಪೂರ್ವತಿಲಕನ್ನ ಸೈನ್ಯ ಜಲದಿಗೆ ಕಲಕ್ಕೆ ಜಯದ್ರಥನ ತೆರೆಯನ್ನು ತೆರೆಯವನು ಒಳಕ್ಕೆ ದಾರಿಯನ್ನು ಬಿಡದ್ರುಣ ಶಿಷ್ಯನ ಪ್ರತಿಜ್ಞೆ ಮೇಲಂತ ಕರೆದಿಡುವ ವಿಕಿಣ ಅಂದನಾದ ಪ್ರಾರ್ಥನೆ ಗುರುವರಿಗನೇ ಇಲ್ಲಿಂದಲೇ ಎನ್ನ ಸಬುದ ಗೆಲ್ಲಿದನು, ಈ ಕೀರ್ತಿಯನ್ನು ಸಂಪಾದಿಸಿದನು. ಅಶ್ವತ್ಥಾಮಕ್ಕಿಂತ ದೃಢನಂದ ನಂಬಿದವನಲ್ಲ ಧ್ರುಪದ ಮಿಡದ ತಂದೆಯನ್ನು ಉಪಕಾರವನ್ನು ಮರಿಗೆ ಬರೆ ನೀನ ಆಡಿದ ಪ್ರತಿಜ್ಞೆಗೆ ಲೇಸದರಲ ವಿಜಯ ಒಳಕ್ಕೆ ಬಿಟ್ಟಿರುವನೇ ಆಗುವುದೇ. ಬೆರಡಜ್ಜನೆ ಪಾಂಡವನೇ ತಡ ಮಾಡಿದ ಬಿಡಿ ಬಿಡಿ ರಥವನ್ನು ವಲಯಕ್ಕೆ ಬೇಗನೆ ಹಿಡಿದ ಗುರುಪನ ಬಡೆಗೆ ಸಿಡಲರಗಿದಂತೆ ಶಸ್ತ್ರಾದಿಗಳನ್ನು ಬಡಿವನು. ಕಡುಮೂರ್ಖನಾದ ಸೈನ್ಯವನ್ನು ತಲೆಯಲ್ಲಿ ಕೆರೆಹುನು. ಇನ್ನಿತನಂತೆ ಹೋಗೋಣ ಮಾಡಿ ಪಾರ್ಥ ಹೋಗೋದಕ್ಕೆ ಸಮರ್ಥ. ಭೀಮಸೇನ ನಿಲುವಿನಲ್ಲಿ ಬರುವಿಗೆ ಅಣ್ಣ ಧರ್ಮನಂದನ ಯಾತಕ್ಕೆ ಮಾಡಿದ ಜನ ಮೊಲನ ಬಲದೊಳಗೆ ಮದಕದ ಶಿಲಕವಾದಂತೆ ಕೌರವನ ಬಲದೊಳಗಿರುವ ಮಾತಿನ ಪ್ರಾರ್ಥನೆಯ ಸರಿ ಸಮಾನ ಪಟರುಂಟೆ ಎಂಬೇಡಿಗಳಂಬ ಕೌರವನ ಬಲದೊಳಗಿರುವ ಜಂಬಗಳ ಪ್ರಾಣವಂ ಕೊಂಬುವುದಕ್ಕೆ ಎನ್ನ ಕದಂಬುಜದಳ ಅವರ ಗರ್ಭ ಇಬ್ಬಾಗ ಮಾಡುವ ಎನ್ನ ಗದರ್ದಂಡು ಮೆರೆಯುವುದು. ಅಂತ ಸಂದರ್ಭ ಬಂದರೆ ಕುಂಬಿ ನೀಸನ ಬಲ ಕದಂಬವನ್ನು ಜಂಬಲಿಯ ಮರೆಯಕ್ಕನು ಬಿಡಲಾರಿನು. ಯಮ ನಗರಿಗೆ ಕಡಗಲಿ ನಾನಿರಲು ತಮ್ಮನಾದ ಪ್ರಾರ್ಥನೆಯ ಬಂದ ಭಯವೇನ ಪಡೆಯುವ ಬಗ್ಗೆ ಬಿಡಬಿಡದಿಂದ ಮನದ ದುಡಿದು ಈ ಕ್ಷಣ ಪ್ರಾರ್ಥನ ನೋಡಿ ಬರುವುದು ತಕ್ಷಣ. ಭೀಮಸೇನ ನಿನ್ನ ಎಲ್ಲಿಗೆ ಹೋಗುವಿಗೆ? ಓಹೋ ದ್ರೋಣರೇ, ಓ ಭೀಮಸೇನ, ಕೌರವರ ಕೈಗಿರುವ ಕುನ್ನಿಗಳ ಪ್ರಾಣ ತಿನ್ನುವುದಕ್ಕೆ ಹೋಗುವನು. ಎಲ್ಲ ಕುರಮಂಡಲೇಶನೇ, ಓ ದ್ರೋಣರೇ, ಇಂಡಿನಲ್ಲಿರುವ ಪ್ರಚಂಡ ರಚನೆ ಕಾದಾಡವದ ನಿನ್ನಂತ ತಿಂಡಿ ಭಾಗದಿಂದ ಏನಾಗುವುದು ಅನುಕೋದನ. ಓ ಓ ತಿಂಡಿ ಭಾಗನಾದ ದ್ರೋಣರೇ, ಓ ಭೀಮಸೇನ, ಸೊಂಡಿಗೆ ಮೊದಲಾದಗಳನ್ನು ಉಂಡು ತಂಡಿಯಾಗಿ ತಿನ್ನುವ ತಿಂಡಿ ಭಾಗನ ನೀನು ಅಥವಾ ನಾನು? ಉದ್ದದ ಬಲವಾದ ಗದರ್ದಂಡದಿಂದ ನಿನ್ನ ಮೊದಲ ಪಕ್ಕೆಲವುಗಳನ್ನು ಭೂಮಿಯ ದಿಂಡುಗಳಿರುವ ಬಂಡ ಕೌರವಾದಗಳ ದಂಡದರನ್ನು ಪದಕ್ಕೆ ಕಳಿಸಿಕೊಡುವ ಋಣರ್ಧನವನ್ನು ನೀನು ಗೊತ್ತಿಲ್ಲದ ಮಾತನಾಡಿದ ಕಂಡಣದೊಳಗೆ ರಿಪುವಟರ ಗುಂಡಿಗಳ ಒಡೆ ಕುಟ್ಟಿ ಹಿಂಡಿ ಭೂತಾಂಗಳಿಗೆ ದಂಡಿಯಾಗಿ ಉಣಬಡಿಸುವ ಪ್ರಚಂಡ ವಾಯ ಪುತ್ರನೆಂಬುದು ನೀನು ಅರಿಯದೆ ಮಾತನಾಡಿದೆಯಾ? ಆಗ್ರಜನಾದ ಧರ್ಮರಾಜನು ಪರಬಲ ನಿಗ್ರಹಿಸುವ ಅನುಜನಾದ ಅರ್ಜುನನು ಇಂದಿನ ರಣಾಗ್ರದೊಳಗೆ ಏನಾದರೂ ನೋಡಿ ಬಾ ಎಂದು ಎಣ್ಣಿಗೆ ಆಗ್ರಜನ ನಿಯಮವನ್ನು ಕೊಟ್ಟೆ ಕಳಿಸಿರುವನು. ತತ್ಕಾರಣ ದಾರಿಯಂಬಿಡು ನೀನು. ತಟ್ಟನೆ ಎಣ್ಣಿಗೆ ಆದಿಯಂಬಿಟ್ಟು ಒತ್ತಟ್ಟಿಗೆ ನಿಂತು ಮಾತನಾಡು. ನೀನು ಗಣನೆ ಎನ್ನಂ ತಡೆಯಬೇಕಾದರೆ ಎನ್ನ ದುಡ ವಿಕ್ರಮದ ಭುಜಬಲವನ್ನು ನೋಡು. ನೀನು ಅದ್ದಿನಂತೆ ಎಚ್ಚರ ತಪ್ಪಿ ಒಲಗದೆ ಬಾಯಿ ಮುಚ್ಚಿಕೊಂಡು ಮಾರ್ಗವನ್ನು ಬಿಡು.
ಎಲೆ ರುದ್ವಾಲನೇ ಕೋಪಿನಿಂದೆಳೆದ ಇಬ್ಬಾಗಿ ಮಾಡುವ ದ್ರೋಣನ ಮುದ ಗೊತ್ತಿಲ್ಲದೆ ಮಾತನಾಡುವಿಗ ಸಹಜವಾಗಿ ಮಾತನಾಡುವನು. ಕೋದಂಡದಿಂದ ಪಾಂಡವರ ಬಲವನ್ನು ಖಂಡಿಸಿ ಅಖಂಡರನ್ನು ಮಾಡಿ ಕಳಿಸುವನ ಇದೇ ಜಂಡವಟ್ಟುಳ್ಳವನೇ ಓ ದ್ರೋಣರೇ, ಕಣ್ಣ ಕಂಡಂತೆ ಮಾತುಗಳನ್ನು ಆಡಿದರೆ ನನ್ನ ಕಂಡ ಕಂಡಂತೆಯ ಮಾತುಗಳನ್ನು ಆಡಿದರೆ ನಿನಗೆ ಬೇಗೊಂಡು ಹಿಂಜರಿವರೆ ಹೇಗೆ? ನಿನ್ನ ಅನಜನಾದ ಸನಂದೆಯನ್ನು ಸಾಧಕ್ಕೆ ಸಹಾಯನ್ನು ಬಲಿನ ಅದರಂತೆ ಎಲ್ಲಿಗೆ ಶರಣ ಮಾಡಿ ಒಳಕ್ಕೆ ಹೋಗೋ ಭೀಮ ಕಲಿಯುವಂತನಾದರೆ ಈ ಸಮಾಜದಲ್ಲಿ ಕಾಲಾಡುವುದನ್ನು ಹೋದರ ಇಳರಿ ಬ್ರಾಹ್ಮಣ ನಿಜಲ ಎಲೈ ಖಡ್ಗಾಚಾರ್ಯರೇ, ಭೀಮಸೇನ ಕುರ್ರಪಟಲ ಕಲಿಪಟನ ಮಗ ಡಾಕ್ರವನ್ನ ಪಟಪಟನ ಮುರಿಬಡವ ಧೂಳಿ ಪಟವ ಮಾಡುವ ಸುಮಟೋತ್ಮನ ನಿನ್ನಿಗೆ ತಡಿವಾಗಿ ಹೋಗುವನೆ. ನೀನ ಕುಟ ನಿಸಿಕೆದರೆ ನಿನ್ನ ಸಗಟ ಇರುವಲ್ಲ ನಿನ್ನ ಸಗಟ ಇರುವಲ್ಲ ಕಲಿಗೆ ಕೆಡಿಹಿ ಕಪಟೋರ್ದಂಡ ನಮ್ಮದು ನೀನು ಕಪಟೋರ್ದಂಡ ನಮ್ಮದು ಗೊತ್ತಿಲ್ಲದೆ ಮಾತನಾಡುವೆಯಾ? ಮಾಡುವುದೇನು? ಈ ಗದರ್ದಂಡವು ನಿನ್ನಮ್ಮ ದಂಡಿಸುವನ್ನು ನೋಡು. ಗಾಂಧಿವನ್ನು ಅರಿಯದೆ ನಿನ್ನ ಪಾದ ಪುಂಡರೀಕಕ್ಕೆ ತಳಿಯಂಬಾಗಿ ಹೋಗಿರುವನಲ್ಲದೆ ನಾನು ಡಿಂಗರಿಯರಾದರೆ ಎನ್ನ ಉದ್ದಂಡ ಗದರ್ದಂಡವು ನಿನ್ನ ಸುಮ್ಮನಿರುವುದೇ? ನೀನು ಗುರು ಎಂದು ನಿನ್ನ ಚರಣ ಸರೋಗಳಿಗೆ ಎರಲಬೇಕಾದರೆ ಇದೇನು ಗರಡಿ ಮನೆಯಲ್ಲ ಅಥವಾ ಸ್ವಾಮಿಯಲ್ಲ. ಸಂದೇಹವಿಲ್ಲದೆ ನಿನ್ನೊಮ್ಮೆ ಗದಿಯಿಂದ ಒಡಿಬನು ನೋಡ ತೃಣ ಮೂಟೆ ಮತ್ತಿಗೆ ಕಾಟ ಹಡಿವರೆಲ್ಲ ಮಿಡಕಾಗಲೆಂದಿಂದ ಕಾಲ ಕಳೆದ ಬಂದನಿಗೆ ಬರಿಯ ಹೇಗೆ ಇನ್ನು ಕಡಗಲಿಗಾದರೆ ಗುರುಗಿರಿಗರಲ್ಲದ ತೊಡಲು ಹಾಕಿ ಕಾಲ ಮಾಡೋ ಹೇಗೆ ಇಡೀ ಕಡಲ ಒಟ್ಟಿ ಇಟ್ಟ ಒಡ ಬಾಲದ ಬೇರೆ ಕಡೆಗೆ ವಂಚೆ ಕುಡಿದು ಚಂದನ ಕಡಿಲೆತ್ತಿರ ಹೊರಬದಲ್ಲಿ ಸಮ್ಮುಖದಲ್ಲಿ ಕ್ರಮ ಬುದ್ಧಿ ಶೂನ್ಯನಾದ ದ್ರೋಣರೇ, ಭೀಮಸೇನಿಗೆ ಯುದ್ಧ ಮಂಡಲದಲ್ಲಿ ಕಾರ್ಯನದಿ ಸುದ್ದಿಯನ್ನ ಎತ್ತಿದರೆ ಎನ್ನ ರುದ್ರ ಜಡಜಾತದೋಳ ಅಡಿಗಿದ್ದ ಕೋಪವನ್ನ ಎತ್ತ ಬರುವುದನ್ನು ಬೇಗನೆ ಮಾಡಲು ನಿನ್ನ ಉತ್ತರಿದ ಮಾತುಗಳನ್ನು ಕೇಳಿದರೆ ಬರೇ ಒಳಗದ್ದಲ ಮಾತನಾಡಿದರೆ ನಿನ್ನ ನೊಡತನಿಗೆ ಸಿದ್ಧವಾಗಿರುವುದು ನೋಡ ಕರ್ರಬುದ್ಧನೇ ಹೇಗ? ನಿನ್ನ ರಥಧ್ವಜ ಕಿಂದಲ ಕಿರೀಟಿ ಸಾರಥಿ ಮೊದಲಾದಗಳನ್ನು ಯಮನಾಲಯದ ಆನೆಯ ಬಿಡಿಸಲಂದರೆ ಕೊಂದ ಉದರದಲ್ಲಿ ಹುಟ್ಟಿದ ಸಾರ್ಥಕೆಯನ ದ್ರೋಣ ನೋಡನ್ನು ಎನ್ನ ಬುಧವನ ದ್ರೋಣ. ಇದೇನು ಆಶ್ಚರ್ಯ ರೀತಿ ಈ ಭೀಮನ ಭುಜಬಲದ ಹೆಗ್ಗಳಿಗೆಯನ್ನ ಧನಸಾಪ ಘಟಕಗಳೆಲ್ಲ ಮುರಿದು ಯಮನಾಲಕ್ಕೆ ಕಳಿಸಿದವನು ಎನ್ನ ಇರೋದ ನಮ್ಮ ಮಾಟ ಒಳಕ್ಕೆ ನಿಂತಿರವನು ಗದಿಯಕ್ಕೆ ತಿರುಗುತ್ತಾ ನಿಂತಿರವನು ಯಾವ ಗಂಡ ಮಗನು ನಿನ್ನ ಕಾಲಾಡವನ ಕಠಿಣವಾದ ಸಾಲದೆ ಇದಕ್ಕೇನು ಮಾಡಲು ಗಜ ಇದೇ ಎನ್ನ ವಂಚನೆ ನೋಡ ದ್ರೋಣ ತಿಳಿಯದೆ ಎನ್ನ ಭುಜಬಲದ ತ್ರಾಣ ಸಾಗ ಮಾಡಿಕೋ ಎನ್ನ ಕೂಡ ಕದನ. ಎಲ್ಲ ಅಸಮಬಲ ಸಾರಿಯಾದ ಋತುಬರ ಮತ್ತೆ ವಸರತವನ್ನು ಮಾಡುವುದಕ್ಕೆ ಬಂದಿರಬೇಕ ಸಹಜವಾಗಿ ಬಂದಿರುವನು ವಕ್ರೇ ಬಿಡವನ ನಿನ್ನ ಪ್ರಾಣವೊಮ್ಮೆ ಬೋಧಳಕ್ಕೆ ದಾನವ ಮಾಡದ ಬೇಡ ಸೇನೆ ನಾಮವಾದಕ್ಕೆ ನೋಡ ಮತ್ತೆ ನೋಡಿ ಇನ್ನು ಸಾಧನದೆ
ಏನೈಗೂ ಸುರೋತ್ಮರಾದ ದ್ರೋಣರೇ ಭೀಮಸೇನನೇ ಮತ್ತೆ ವಸರತ ಮಾಡದ್ದು ಬಂದಿದೇನು ಸಾಧವೆ ಬಂದಿರೋ ಮಣ್ಣ ಈಕೋ ನೋಡು ಎನ್ನ ಬುಧ ಸ್ಥಾನವಂಗೈದು ಎನ್ನ ಬುಧ ಸ್ಥಾನವಂಗೈದು ನಿನ್ನ ಸಾರಥಿರ ದಸ್ಮಳ ಸಹಿತ ಎನ್ನ ಸತ್ವದಿಂದೆತ್ತಿ ನಿಡ ಬಗದೆಯಂತೆ ಅಂಬರದೊಳ ಮರಾಡುಗಳ ಬೆದರುವಂತೆ ಏಳಿನ ಪ್ರಮಾಣಗಳನ್ನು ಮತ್ತೆ ಕಿವಿಯನ್ನು ನೋಡು ಸಾರಥಿ ಚಂದನಗಳ ಸಾರಥಿ ಸಹಿತ ಗಗನ ಮಧ್ಯದಲ್ಲಿ ತಿರುವ ದ್ರೋಣನ ಮಾಡಿದೆಯಲ್ಲ ಬಿಲ್ಲಿ ಬಿದ್ದು ಬೋಧಿಸುವ ದುರುಣನನ್ನು ಕೊಲ್ಲುವುದು ಉಚಿತವಲ್ಲ ತಮ್ಮನವನು ಅರ್ಜುನನಲ್ಲಿ ರಥವನ್ನು ಬಿಡುವಂತ ನಾನು ಸಾರಥಿ ಕುರುಬಲವನ್ನು ಅಂಜಿಸಿ ಮುಂಜಿಸಿ ನಮಗೆ ಬೆಂಬಲವಾಗಿ ಬರುವ ಗೋದರನ ಸಿಂಹ ಕೊನೆಯನ್ನು ಕೇಳಿದೆಯಾ? ಕೇಳಿದೆ ಪರಮಾತ್ಮ. ಮುಗಿಸುವ ಗೋಪಂ ತೊಟ್ಟು ದ್ರೋಣನ ಸಂಗದ ಸಹಿತ ಸಾರಥಿ ಆ ಯಾದಿಗಳನ್ನು ಗಗನಾಂತರಕ್ಕೆ ಒಗೆದು ಬರುವುದು ನೋಡಬೇಕದೆ. ಧನುಚಾರ್ಯರೇ, ನಿಮ್ಮ ಆಗ್ರಹದ ಸಾಹಸಕ್ಕೆ ಅಂಬರದೋಳ ಅಮರಾಧಿಗಳು ತಲೆದೂಗಿಕೊಂಡಾಡಿದರು. ಈ ತ್ರಿಭುವನದೊಳಗೆ ಭೀಮನಿಗೆ ಸರಿಯಾರು ಅರ್ಜುನ. ಕೇಳಿದೆಯಾ ಭೀಮನ ಭೀಕರದ ವಚನ? ಶ್ರೀಹರಿ ಉರತರ ಮಾದ ನಮ್ಮಣ್ಣನಾದರೂ ಗೋದರನಿಗೆ ಧೃತಿಗೆ ಸರಿಯಾರ ಫಲ ನಮ್ಮ ಭರತ ಕುಲಕ್ಕೆ ಕೀರ್ತಿಯಂ ತರುವ ಭೀಮನಿಗೆ ಪ್ರತಿಭಟನೆ ಯಾರಿರುವುದ? ಮಧುಸೂದನ ಗಾದನ ಕೈಗೆ ಬಂದೇನೋ ಭೀಮಸೇನ. ಪರಬಲವೆಂಬ ಅಂಧಕಾರ ಸಮೂಹಕ್ಕೆ ಹಕ್ಕ ಪ್ರಾಯನಾದ ವಾಯುನಂದನ. ಓಹೋ ನಾರಾಯಣ, ಭವರೋಗಕ್ಕೆ ಔಷಧ ಪ್ರಾಯನಾದ ನಗದರನೇ ಭೀಮಸೇನ, ನಿನ್ನ ಕೋಪ ಸಾಹಸ ಬಲದಿಂದ ದ್ರೋಣನಿಗೆ ಪಾದಂಗಳಿಗೆ ನಮಸ್ಕರಿಸಿದ ಕಾಲವನ್ನು ಮಾಡಿ ಕೆಲಸ ಬಂದಿನ ಇಂದಿನ ಅವನಿಗೆ ಇಂದ್ರ ಸಂಜಾತನಾದ ಚಿಂತಿನ ದನಿಯಂ ಕೇಳಿ ಮನೋ ಸಂಶಯಗೊಂಡು ಪದವನ್ನು ಇರುವುದನ್ನು ನೋಡಿ ಬಾ ಎಂದು ಆಕೃತಿಯ ನಿಯಮವನ್ನು ಕೊಟ್ಟ ಕಳಿಸಿರುವನು. ಸತ್ಕಾರಣ ಬಂದಿರು ಶೀಘ್ರವೇ ಆಕೃತಿಗೆ ಬೀವಸ್ತಿನ ವರ್ತಮಾನಗಳನ್ನು ಹೇಳಿ ಬರುವನು. ನಾರಾಯಣ, ಎನ್ನ ಮೇಲೆ ಇರುವ ನಿನ್ನ ಅಂತಃಕರಣ. ಎಲ್ಲ ಕೀಚಕ ಅಂತಕನೇ. ಓ ನಾರಾಯಣ, ಧರ್ಮಜನು ಯಾತಕ್ಕೆ ಮಾಡುವೆನು ಯೋಚನೆ? ಈ ಭೂಚಕ್ರದೊಳ ಸವ್ಯ ಸಾಧಿಗೆ ಸರಿಯಾರು? ಚಕ್ರಧರ ಸಂಜಾತಕ್ಕೆ ಬಂದ ಭಯವೇನು? ನೀಚ ಸೈನ್ಯವದ ಪ್ರಾಚೀನ ಪ್ರಾರಬ್ಧವು ತೀರಿ ಬಂದಿರುವುದು. ಯೋಚನೆಯ ಬಿಡು ಭೀಮ, ಕದನದಲ್ಲಿ ಸೀಮಾ. ಓಹೋ ಸಾಂಬ ಸಕನೆ, ಭೀಮಸೇನ, ಜಂಬಾರಿಯ ನಂದನನ ಇಂದಿನ ದಿನ ಸೈನ್ಯವನ ಪ್ರಾಣವನ್ನು ಕೊಂಬುವುದಕ್ಕೆ ಪ್ರತಿಜ್ಞವನ್ನು ಮಾಡಿರುವನಂತೆ. ಅಂಬಿಜ ಮಿತ್ರನ ಪಶ್ಚಿಮ ಅಂಬುದಿಗೆ ಹೋಗುವುದು. ಮುಂಬಿಡಿದ ಕುರ್ರ ಕದಮವನ್ನು ಕುಂಬಿನೇ ಕೆಡುವುದರೆ ಸಂಭ್ರಮದ ರಾಜ್ಯ ಕೈವಶವಾಗುತ್ತದೆ. ಚಿಕ್ಕವನಿಗೆ ಇದರ ಲೆಕ್ಕ ತಿಳಿಯದೆ ಕೋಪ ತಾಪಕ್ಕೆ ತಡೆಯದೆ ಪ್ರತಿಜ್ಞವನ್ನು ಮಾಡಿರುವುದಲ್ಲದೆ ಮೆಕ್ಕೆ ಮೀರಿದ ರೋಷ ನೆಲವಕ್ಕೆ ಕಾವುವರೆಂಬ ಕುರಿಗಳನ್ನು ದಕ್ಕನೆ
ತೀರದ ಭೋಗವ ತೀರಿದ ಕೃಷ್ಣರಾಯ ಅಗ್ನಿಮಳಿಗೆ ಕೆಡಿಹಿದನು ಈ ಕಾಯ. ಜಲ ಅಂತ ಕಾಂತಕ್ಕೆ ಸಕಲಾದ ಕಂಟು ಬಿದ್ದ ನಾನಿದ್ದು ಕುಂತಿ ಪುತ್ರನು ಚಿಂತಾಸ್ಪದಕ್ಕೆ ನೆಲೆಗೊಂಡನೆ. ದುಶ್ಚಿಂತನಾದ ಜಯದ್ರಥನ ಕಂದರನ್ನು ಖಂಡಿಸುವುದಕ್ಕೆ ಲಕ್ಷ್ಮೀಕಾಂತನು ಕಾರಣನೆಂಬುದು ಮರೆತನೆ. ಎಲ್ಲ ಅಷ್ಟೈಶ್ವರ್ಯವೆಂಬ ಮೂಲಭೂತಕ್ಕೆ ಕಾರಣರಾದ ಅಷ್ಟಭಾಗ್ಯರಿಗೆ ಎಷ್ಟು ಕಷ್ಟ ಬಂದರೂ ನಾನು ಚಿಂತಿಸಲಿಯೇನು. ಶ್ರೇಷ್ಠವಾದ ಭಕ್ತಾಗ್ರೇಶ್ವರರೊಡನೆ ಭಕ್ತಾಗ್ರೇಶ್ವರರು ರಚಿಸುವೆ. ಉತ್ತಮೋತ್ತಮ ಗೋಪಿಕಾ ಸ್ತ್ರೀಯರನ್ನು ಸಲಹುವ ಉದ್ದೇಶವಾಗಿ ಪರ್ವತವನ್ನೇ ನೆತ್ತಿಯ ಮೇಲೆ ಒತ್ತಿ ಹೇಳು ಭಕ್ತೋದ್ಧಾರಕ್ಕಾಗಿ. ಮತ್ತೆ ವಾಮ ಕಡಿಯ ಪಾದ ತಳಮನ್ನು ಒತ್ತಿ ಹಿಡಿದು ವಾಜಿಪ ಕಾಲದೊಳ ಪುರುಷೋತ್ತಮನೆಂದು ಮೊರೆಯಿಟ್ಟ ಕಾರಣ ತಕ್ಷಣದೊಳ ಮಕಡಿಯಂ ಚಕ್ರದಿಂದ ಮಕ್ಕಳಿಕ್ಕಿದೆನು. ಕುಶಲ ಮತಿಯುತನಾದ ವಸುದೇವಗೆ ಸುತನಾದಾಗ ಕೂತನೆ ಎಂಬ ರಕ್ಕಸಿಗೆ ಬಸುರು ಸೀಳಿ ಅಸಮಮಾಲಕನೆಂದು ಮೆರೆದನು. ಎಲ್ಲ ಸಾರಥಿ ದುಶ್ಚಿಂತನಾದ ಜಯದ್ರಥನ ಕಂದರನ್ನು ಖಂಡಿಸುವುದಕ್ಕೆ ಲಕ್ಷ್ಮೀಕಾಂತನು ಕಾರಣನೆಂಬುದನ್ನು ಮರೆತನೆ. ಹೌದು ದೈವ. ಸೈನ್ಯ ಮನಸ್ಸಿನ ತಡೆಯುವುದಕ್ಕೆ ಮಾಡುವಿನ ನೋಡಿ ಯುಕ್ತಿ. ಗೋಡೂರು ಬಸವ ಇವರು ಭೀಮನ ಪಾತ್ರ ಮಾಡದಂತವರಿಗೆ 500 ರೂಪಾಯಿ ಮಾಡುತ್ತಾರೆ. ನಿನ್ನ ಸಾಹಸವು ಅಗ್ನಿ ಪಾಲಾಗುವುದಕ್ಕೆ ಸಾಯಂಕಾಲವಾಯಿತು. ನಿನ್ನ ಪ್ರತಿಜ್ಞೆ ನಿನಗೆ ಮೂಲವಾಯಿತು. ಮಾತಾ ನಿತ್ಯರಾಗಿ ಮೂರ್ಜನದೊಳಗೆ ನಿನ್ನ ಸಮಬಲ ಭುಜಬಲಾಗ್ರಜನ್ಯ ಯಾವನು ಅರ್ಜುನ. ನಾರಾಯಣ ಪಟುತರ ಮಕುಟಮಣಿಯೇ ನಿನ್ನ ಭುಜಬಲ ಪದಾದೋಪದಿ ಕೌರವನ ಪಟಲದೊಳಗಿಂದ ಸೈನ್ಯವನ್ನು ಜಯಿಸಿದಿ. ದಿಟನ ಹುಡೆಂಬುವಂತೆ ಪ್ರತಿಜ್ಞೆ ಮಾಡಿ ಪೂರೈಸಿದಿ. ಅರ್ಜುನ ಜನಾರ್ದನ ಇಂದಿನ ದಿನ ಮಾರಿಕಾಂಬೇಶ್ವರಿ ದಯದಿಂದ ಶಿವಯೋಗಿ ಸಿದ್ದರಾಮೇಶ್ವರ ದಯದಿಂದ ಶ್ರೀ ಗುರು ನಾಗಲಿಂಗೇಶ್ವರ ತಾತನ ದಯದಿಂದ ಶ್ರೀ ಗುರು ರಾಮಲಿಂಗಯ್ಯ ತಾತನವರ ಕೃಪಾಶೀರ್ವಾದದಿಂದ ಜಯಶ್ರೀಯಂ ಬಂದಿದಿ. ಅರ್ಜುನ ಜನಾರ್ದನ ಮಂದಿರದೊಳಗೆ ರಥಮ ಬಿಡುವ ಮಂದಿರದೊಳಗೆ ತಂಡದಲ್ಲಿಂದ ರಥಮ ಮಾಡಿಸುವ ಅರ್ಜುನ ಹೋಗದ ನಡೆಯ ಕ್ಷಣ. ಸಾಕು ಸಿಕ್ಕತು ಕೃಷಿಯನ್ನೆಚ್ಚರ ಜಲವ ಯಜ್ಞಕ್ಕೆ ಪೂರ್ಣಮುತ ಕೊಡುವ ಇವನ ಗಾಂಧೀವ್ಯದಿಂದ ಹೊರಡುವ ಬಾಣಕ್ಕೆ ಲಕ್ಷ್ಯವೇ ಸಿಕ್ಕಿದ. ಎತ್ತಗ ಹೋದರ ಉಳಿಗಲೆಲ್ಲ ನಿನ್ನ ಪ್ರಾಣವು ಹೋಯಿತು ನೋಡಿ. ಎನ್ನ ಪುತ್ರನ ಕೊಂದಟ್ಟುವ ತೀರಿಸಿಕೊಳ್ಳವನ ಎಚ್ಚರ ಜಯದ್ರಥ ನಿನ್ನ ಸೆರೆಸೇದನ ಮಾಡುವ ಎತ್ತರ ನೋಡಿ ನಗಿದ. ಜಲದಾಕ್ಷಿಣೆ ಕರಿಪಾರ್ತಾನೆ ಕೊಲೆ ತಿಲಕನಾದ ಅಭಿಮಾನ್ಯವನ ಕೊಂದವ ನನ್ನ ತಲೆಯನ್ನ ಬೋಧಾಳಕ್ಕೆ ಇಳಿಸುವನು.
ಮುಂದೆ ನೋಡ್ಬಲವಾದ ಅವನ ಪಿತನಾಸ್ತಗಳಿಗೆ ಕೆಡಹಿದನು. ಭುವನ ಬ್ರಹ್ಮಾಂಡ ಒಂದ ದಿಗ್ಗಂಬಜ ಒಂದ ಬಗ್ಬಗಲ ಎನ್ನುವ ರೋಷ ಡೊಳ್ಳವರಿಗೆ ಗೋಪ ತುರಕ್ಕೆ ಸಾಗಮಿಳಿಸುವ ಲಿಂಗೆಯನ್ನು ತಲೆಗೆ ಕುದುರೆ ಗೆದಿಸುವ ಚಕ್ರ ಮುಖನ ಅಸ್ತ್ರವನ್ನು ಬರೆಸೆಳೆದ ಬಿಡುವನ ಪಾರ್ಥನ ಪ್ರತಾಪ ಗನಿಗೆ ದೂತರು ದಂಡೇರಿಸುವ ಬಿಭತ್ಸನ ಭುಜ ತ್ರಾಣವನ್ನು ನೋಡು ನಾರಾಯಣ. ಸಿಂಧಪುರೇಶನ ದಯದಿಂದ ಸೈನ್ಯವನ ಕಂದರವನ್ನು ಒಂದು ಕ್ಷಣದ ಒಳಗೆ ಅವನ ತಂದೆಯ ಗಿರಿಮಂದಿರ ಕಿಡಿಗೆ ನೋಡ ವೀಕ್ಷಣ. ನಿಂಚರಾದಿ ಮೂರ್ಖನದೊಳಗೆ ನಿನ್ನ ಸಮಬಲ ಭುಜಬಲಾಗ್ರ ಗಂಡನೇ ಅವನು ಅರ್ಜುನ. ಜನಾರ್ದನ ಹನುಮನ ಮಕಟಮಣಿಯೇ, ನಿನ್ನ ಭುಜಬಲ ಪದ ದ್ರೌಪದಿ ಕೌರವನ ಪಟಲದೊಳಗಿಂದ ಸೈನ್ಯವನಂ ಜಯಿಸಿದಿ. ದಿಟನ ಹುದೆಂಬುವಂತೆ ಪ್ರತಿಜ್ಞೆಯ ಮಾಡಿ ಪೂರೈಸಿದಿ ಅರ್ಜುನ. ಜನಾರ್ದನ ಇಂದಿನ ದಿನ ಶ್ರೀ ಗುರು ಮಾರಿಕಾಂಬೇಶ್ವರಿ ದೇವಿಯ ದಯದಿಂದ ಜಯಸಿರಿಯ ಬಂದಿದಿ. ದನಲ್ಲೆಂದು ಮಂದಿರದೊಳಗೆ ರಥಮ ಬಿಡುವನ ಬಲಗುಣ ಕೈಗಾರ ಮಾಡಿಸುವ ಈಶ್ವರ.